channel. So ಈಗ ಲಾಸ್ಟ್ 2 ಸೆಷನ್ಸ್ ನಲ್ಲಿ ನಾನು ನಿಮ್ಮ ಜೊತೆ 3 biology lessons and 2 chemistry lessons ನ ಆಲ್ಮೋಸ್ಟ್ ಒಂದು 25 to 27 ಮಾರ್ಕ್ಸ್ ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ನ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರುವಂತ ಸರ್ಟೈನ್ ಫಿಸಿಕ್ಸ್ ಕ್ವೆಶನ್ಸ್ ಏನಿದೆ ಆಲ್ರೆಡಿ ದೀಪಾ ಮೇಡಮ್ ಜಸ್ಟ್ ಸಮ್ ಟೈಮ್ ಬಿಫೋರ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಫಿಸಿಕ್ಸ್ ಪಾರ್ಟ್ ನ ದೀಪಾ ಮೇಡಮ್ ಕಂಪ್ಲೀಟ್ ಮಾಡಿದರೆ, ಸೊ ದಟ್ ನಾನು ಈ ವಿಡಿಯೋದಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಪೇಪರ್ನ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಪಾರ್ಟ್ ಕ್ವೆಶನ್ಸ್ ಹೇಗಿದೆ, ಸೊ ಈ ರೀತಿ ಒಂದ್ ವೇಳೆ ನಾಳೆ ನಿಮ್ಗೆ ಎಕ್ಸಾಮಿನೇಷನ್ಸ್ ನಲ್ಲಿ ಕ್ವೆಶನ್ಸ್ ಅನ್ನ ಕೊಟ್ರೆ ಸೊ ನೀವು ಹೇಗೆ ಇದನ್ನ ಸಾಲ್ವ್ ಮಾಡಬೇಕು ಅಂತ ನಾನು ಗೈಡ್ ಮಾಡ್ತೀನಿ. ಸೊ ಕ್ವೆಶ್ಚನ್ ಪೇಪರ್ ಬೋರ್ಡ್ ಇಂದ ಪ್ರಿಪೇರ್ ಆಗಿರೋದ್ರಿಂದ ಸೊ ನಿಮ್ಮ ನಾಳಿನ ಒಂದು ಎಕ್ಸಾಮಿನೇಷನ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾನು ಕ್ವೆಶನ್ಸ್ ನ ಹೇಳ್ತಾ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಬರ್ತೀನಿ, ಆನ್ಸರ್ಸ್ ನ ಕಂಪ್ಲೀಟ್ ಆಗಿ ಬರಿತಾ ಹೋಗಲ್ಲ. ಸೊ ಫಿಸಿಕ್ಸ್ ಪಾರ್ಟ್ಸ್ ನ ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ಆಲ್ರೆಡಿ ಫಿಸಿಕ್ಸ್ ಪಾರ್ಟ್ ನ ದೀಪಾ ಮೇಡಮ್ ಆಲ್ರೆಡಿ ನಿಮ್ ಜೊತೆ ಜಸ್ಟ್ ಸಮ್ ಟೈಮ್ ಬಿಫೋರ್ ಡಿಸ್ಕಸ್ ಮಾಡಿದ್ದಾರೆ. ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಅದನ್ನ ಫೈಂಡ್ ಔಟ್ ಮಾಡಿ. ಸೊ ಲಿಂಕ್ ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೇನೆ. ಸೊ ಸೆಕೆಂಡ್ ಕ್ವೆಶ್ಚನ್ ಈಸ್ ಆಸ್ ದ pH ವ್ಯಾಲ್ಯೂ ಆಫ್ ದ ನ್ಯೂಟ್ರನ್ ಸೊಲ್ಯೂಷನ್ ಇನ್ಕ್ರೀಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ pH ವ್ಯಾಲ್ಯೂ ಆಫ್ ನ್ಯೂಟ್ರನ್ ಸೊಲ್ಯೂಷನ್ ಅಂದ್ರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಆಲ್ವೇಸ್ 7. ಸೊ ನಿಮಗೆ ಬೇಸಿಕ್ ಆಗಿ ಗೊತ್ತಿದೆ pH ಸ್ಕೇಲ್ ಇಟ್ ಸ್ಟಾರ್ಟ್ ಫ್ರಮ್ 0 to 14. ಸೊ ಇನ್ ಬಿಟ್ವೀನ್ 7 ಇರುತ್ತೆ. 0 to 7 ಆಸಿಡಿಕ್ ಆಗಿರುತ್ತೆ, 7 to 14 ಬೇಸಿಕ್ ಆಗಿರುತ್ತೆ ಅಂತ ಗೊತ್ತು. ಸೊ ಬೇಸಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, OH ಮೈನಸ್ ಅಯಾನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ pH ವ್ಯಾಲ್ಯೂ ನ್ಯೂಟ್ರಲ್ ಇದ್ರೆ ಏನಾಗುತ್ತೆ, pH ವ್ಯಾಲ್ಯೂ ಆಫ್ ದ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಅಂದ್ರೆ ಒಂದು ಸೊಲ್ಯೂಷನ್ ನ್ಯೂಟ್ರಲ್ ಇತ್ತು ಅಂದ್ರೆ ಒಂದು ಸೊಲ್ಯೂಷನ್ ನ ವ್ಯಾಲ್ಯೂ ಏನಾಗಿತ್ತು, 7 ಆಗಿತ್ತು. ಇದರ ಒಂದು ಸೊಲ್ಯೂಷನ್ ನ pH ಲೆವೆಲ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್, ನಂಬರ್ ಆಫ್ OH ಮೈನಸ್ ions increases, acidic property increases and H plus ions increases, basic property increases and number of OH minus ions increases, acidic property decreases and H plus ions increases ಅಂತ ಕೊಟ್ಟಿದ್ದಾರೆ. ನೋಡಿ, pH ವ್ಯಾಲ್ಯೂ ಜಾಸ್ತಿ ಆದ್ರೆ ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ ಅಂತ 2 ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಾಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, OH ಮೈನಸ್ ಅಯಾನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ಇನ್ ದ ಗಿವನ್ ಫಿಗರ್ ದ ಕಾರ್ಟಿಲೆಡನ್ ಅಂಡ್ ದ ಪಾರ್ಟ್ಸ್ ಲೇಬಲ್ಡ್ A and B ಅಂತ ಕೇಳಿದ್ದಾರೆ. ಸೊ ಈ ಪಿಕ್ಚರ್ ನಿಮ್ಗೆ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಈ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಪಾರ್ಟ್ ಅಲ್ಲಿ ಈ ಫಿಗರ್ ನಿಮ್ಗೆ ಇದೆ. ಈ ಫಿಗರ್ ನ ನೋಡಿದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಫ್ಯೂಚರ್ ರೂಟ್ ಅಂಡ್ ಫ್ಯೂಚರ್ ಶೂಟ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮ್ಗೆ ಫ್ಯೂಚರ್ ಶೂಟ್ ಅಂಡ್ ಫ್ಯೂಚರ್ ರೂಟ್ ಅಂತ ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್ ಫ್ರೂಟ್ ಅಂಡ್ ಶೂಟ್, ಪ್ರೈಮರಿ ರೂಟ್ ಅಂಡ್ ಪ್ರೈಮರಿ ಶೂಟ್, ಸೆಕೆಂಡರಿ ರೂಟ್ ಅಂಡ್ ಪ್ರೈಮರಿ ಶೂಟ್ ಅಂತ ಕೊಟ್ಟಿದ್ದಾರೆ, ಅಂಡ್ ಬರ್ಡ್ ಅಂಡ್ ಲೀಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ನಿಮ್ಗೆ ಇಲ್ಲಿ ಫ್ಯೂಚರ್ ಅಂದ್ರೆ ಏನಾಗಿರುತ್ತೆ, ಫಸ್ಟ್ ಟೈಮ್ ಮುಂದೆ ಬರುವಂತದ್ದು, ಬಟ್ ಫಸ್ಟ್ ಟೈಮ್ ಡೆವಲಪ್ ಆಗ್ತಿರುವಂತದ್ದು. ಸೊ ಫಸ್ಟ್ ಟೈಮ್ ಏನಾದ್ರೂ ಆಗ್ತಿದ್ರೆ ನಾವು ಪ್ರೈಮರಿ ಅಂತ ಹೇಳಿ ಕರೀತೇವೆ. ಸೊ ದಿಸ್ ಇಸ್ ಪ್ರೈಮರಿ ಶೂಟ್ ಅಂಡ್ ಆಲ್ಸೋ ದ ಪ್ರೈಮರಿ ರೂಟ್. ದಿಸ್ ಇಸ್ ಪ್ರೈಮರಿ ಶೂಟ್, ಆಲ್ಸೋ ಪ್ರೈಮರಿ ರೂಟ್. ಸೊ ರೈಟ್ ಆನ್ಸರ್ ಇದು ಆಪ್ಷನ್ ಬಿ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಫಿಸಿಕ್ಸ್ ರಿಲೇಟೆಡ್, ಮ್ಯಾಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ನಿಮ್ ಜೊತೆ. ನೆಕ್ಸ್ಟ್ okay, this is also physics related. Then moving to next chemistry part, an example for saturated hydrocarbon ಅಂತ ಕೇಳ್ತಾ ಇದ್ದಾರೆ. So C2H6, C3H4, C2H2, H4 ಅಂತ ಇದೆ. ಸೊ ಹೈಡ್ರೋಜನ್ ನಂಬರ್ ಆಫ್ ಆಟಮ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು ಅದು ಸ್ಯಾಚುರೇಟೆಡ್ ಅಂತ. ಯು ವಾಂಟ್ ಯು ಕ್ಯಾನ್ ಅಪ್ಲೈ ದ ಫಾರ್ಮುಲಾ CnH2n+2. ಈ ಫಾರ್ಮುಲಾನ ಅಪ್ಲೈ ಮಾಡಿ. ಸೊ n ವ್ಯಾಲ್ಯೂ ಸಿ ಏನಿದೆ ಇಲ್ಲಿ ನೋಡಿ 2 ಇದೆ. ಸೊ C2H2 into 2 + 2 ಅಪ್ಲೈ ಮಾಡಿ ಏನಾಗುತ್ತೆ, C2 2 2s are 4 + 2 6 ಬರುತ್ತೆ, H6. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅದೇ ನೀವು 3 ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ 3 2s are 6 + 2 8 ಬರುತ್ತೆ. ಸೊ 8 ಇಲ್ಲ ಇಲ್ಲಿ. ಸೊ 2 ಹಾಕಿದ್ರೆ ಅಗೇನ್ 6 ಬರುತ್ತೆ. ಸೊ ಫಸ್ಟ್ ಆನ್ಸರ್ ಪ್ರಕಾರ ಬರಬೇಕು. ಸೊ 2 ಹಾಕಿದ್ರೆ 4 ಬರೋದಿಲ್ಲ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಗಿದೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ನಾಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡಲ್ಲ, ರೆಗ್ಯುಲೇಟ್ ಮೆಟಬಾಲಿಸಮ್ ಮಾಡುತ್ತೆ. ಡಿಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದು. ಸೆಕ್ರೆಟೆಡ್ ಬೈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಡೆಫಿನೆಟ್ಲಿ ನಾಟ್. ಥೈರಾಕ್ಸಿನ್ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂಡ್ ಅಲ್ಲ. ಸೊ ಯು ಕ್ಯಾನ್ choose this answer as the incorrect one. So also check the fourth one. Iodine in the food is essential for the production of thyroxine hormone. Definitely this is also right answer. So option C ಏನಾಗಿದೆ ಇಲ್ಲಿ ರಾಂಗ್ ಆಗಿದೆ. ಸೆಲೆಕ್ಟ್ ಮಾಡೋ ವಿಧಾನನ 4 ಆಪ್ಷನ್ಸ್ ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು ನೀವು. 4 ಆಪ್ಷನ್ಸ್ ನ ಕಂಪ್ಲೀಟ್ ಆಗಿ ಓದಿದ ನಂತರನೇ ಆನ್ಸರ್ ಚೂಸ್ ಮಾಡಬೇಕು.
That's very, very, important to know. So next question, the molecular formula of 3 carbon compounds which are in the homologous series are C2H6, C3H8, C4H10 ಕೊಟ್ಟಿದ್ದಾರೆ. Suitable general formula ಏನಿದ್ರದ್ದು ಅಂತ ಕೇಳಿದ್ದಾರೆ. C2H6 ನೋಡಿ ಫಸ್ಟ್ ಆಲ್ಕೇನ್ ಗೆ ಅಪ್ಲೈ ಮಾಡಿ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸೊ 2 ವ್ಯಾಲ್ಯೂನ ಏನ್ ಹಾಕಿ ಏನಾಗುತ್ತೆ C2H2 into 2 ಅಂದ್ರೆ 2 2s are 4 plus 2 ಏನಾಗುತ್ತೆ 6 C2H6 ಆಗುತ್ತೆ. ಸೊ ಈ ಫಾರ್ಮುಲಾನ ಇದು ಏನ್ ಮಾಡ್ತಾ ಇದೆ ಫಾಲೋ ಮಾಡ್ತಾ ಇದೆ. ಇದೇ ಫಾರ್ಮುಲಾ ಆಗಿ 3 ಹಾಕಿದ್ರೆ ಏನಾಗುತ್ತೆ C3 3 2s are 6 plus 2 8 ಆಗುತ್ತೆ and C4 4 2s are 8 plus 2 10 ಆಗುತ್ತೆ. The right answer is CnH2n plus 2 alkane. Okay, so ಫಾರ್ಮುಲಾ ಒಂದ್ ವೇಳೆ ಇದು ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂದ್ರೆ ಈ ಒಂದು ಕೊಟ್ಟಿರುವಂತ ಮಾಲಿಕ್ಯುಲರ್ ಫಾರ್ಮುಲಾಸ್ ನ then go for alkene CnH2n, but ಇಲ್ಲಿ alkane ಸ್ಯಾಟಿಸ್ಫೈ ಮಾಡ್ತಾ ಇದೆ. The right answer is option D. So next physics part ಅಲ್ಲಿ 9th question ನ ಮ್ಯಾಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ. So 10th question ಕೂಡ ಡಿಸ್ಕಸ್ ಮಾಡಿದ್ದಾರೆ. 11th question, rate of breathing in the aquatic organisms is much faster than that seen in the terrestrial organism. ಈ ಫಿಸಿಕ್ಸ್ ವಿಡಿಯೋ ಜಸ್ಟ್ ಸಮ್ ಟೈಮ್ ಬಿಫೋರ್ ಅಪ್ಲೋಡ್ ಮಾಡಿದ್ರು ಈ ಒಂದು ಕ್ವಶನ್ ಪೇಪರ್ದು 9th and 10th ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಓಕೆ, ಸೊ 11th ಕ್ವಶನ್, ರೇಟ್ ಆಫ್ ಬ್ರೀತಿಂಗ್ ಇನ್ ದ ಅಕ್ವಾಟಿಕ್ ಆರ್ಗನಿಸಮ್ ಇಸ್ ಮಚ್ ಫಾಸ್ಟರ್ ಸೀನ್ ಟು ಟೆರೆಸ್ಟ್ರಿಯಲ್ ಆರ್ಗನಿಸಮ್. ಯಾಕೆ? ಬಿಕಾಸ್ ದೇ ಟೇಕ್ ಇನ್ ದ ಡಿಸಾಲ್ವ್ಡ್ ಆಕ್ಸಿಜನ್. ನಾನು ನಿಮ್ಗೆ ಡಿವಿಷನ್ ಅಲ್ಲೂ ಕೂಡ ಹೇಳಿದೀನಿ, ದೇ ಟೇಕ್ ಇನ್ ದ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಇರುವಂತದ್ದು, sodium and potassium are placed in the same group in the modern periodic table. The molecular formula of sodium sulfate is Na2SO4. Then decide the molecular formula of potassium sulfate. Give the reason for your answer ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇದೊಂದು ಸ್ವಲ್ಪ ಏನಂದ್ರೆ ಯೋಚನೆ ಮಾಡಿ ಬರಿಬೇಕಾದಂತ ಕ್ವಶನ್ ಆಗಿದೆ ಇಲ್ಲಿ ನಿಮ್ಗೆ. ಸೊ ಏನ್ ಕೇಳಿದ್ದಾರೆ ಇಲ್ಲಿ ಫಾರ್ಮುಲಾ ನಿಮ್ಗೆ, ಸೊ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ದೇ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಟೇಬಲ್. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಪೊಟ್ಯಾಸಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ, ಸೋಡಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ, ಫೈಂಡ್ ಔಟ್ ದ ಪೊಟ್ಯಾಸಿಯಂ ಸಲ್ಫೇಟ್ ಅಂತ ಕೇಳಿದ್ದಾರೆ. ಸೋಡಿಯಂ ಸಲ್ಫೇಟ್ ಫಾರ್ಮುಲಾ Na2SO4 ಆದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಪೊಟ್ಯಾಸಿಯಂ ಸಲ್ಫೇಟ್ ಫಾರ್ಮುಲಾ ಜಸ್ಟ್ ಅದೇ ಪೀರಿಯಡ್ ಅಲ್ಲಿ ಇರೋದ್ರಿಂದ K2 ಆಗುತ್ತೆ, ಸಲ್ಫೇಟ್ ಹಾಗೆ ಇರುತ್ತೆ. ಸೊ ಫಾರ್ಮುಲಾ ಆಫ್ ಪೊಟ್ಯಾಸಿಯಂ ಸಲ್ಫೇಟ್ ಇಸ್ K2SO4. ಈ ಒನ್ ರೀಸನ್, ಏನ್ ರೀಸನ್ ಬರೀತೀರಾ, ಬಿಕಾಸ್ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ಎರಡು ಕೂಡ ಏನಾಗಿದೆ, ದೇರ್ ಪ್ರೆಸೆಂಟ್ ಇನ್ ದ ಸೇಮ್ ಗ್ರೂಪ್ and also they have same number of valence electron. Sodium is the 11th element and potassium is the 19th element. They are present in the same group. So electronic configuration is 2,8,1 and 2,8,8,1 ಆಗಿದೆ. They have same number of valence electrons. So formula ಕೂಡ chemical property ನ ರೀತಿ ಸೇಮ್ ಆಗಿ ಇರುತ್ತೆ. Okay, so moving to next question, biogas plant. Again the physics question ಮ್ಯಾಮ್ ಡಿಸ್ಕಸ್ ಮಾಡಿದ್ದಾರೆ. So I think ನೀವು ಅದನ್ನ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. So 15th question, copper oxide combined with hydrogen to form copper and water. ಇದನ್ನು ಕೂಡ ನಾನು ನಿಮ್ಮ ಜೊತೆ ರಿವಿಷನ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದೆ. In this reaction name the reactant that is oxidized. ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ, ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಾ ಇದೆ ಅಂತ ಬರೀರಿ. ಯಾವ್ದು ರೆಡ್ಯೂಸ್ ಆಗ್ತಾ ಇದೆ, ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ ಅಂತ ಬರೀಬೇಕು. ಓಕೆ, ದಿಸ್ ಇಸ್ ಫಿಸಿಕ್ಸ್ ಪಾರ್ಟ್ ಮ್ಯಾಮ್ ಆಲ್ರೆಡಿ ಡಿಸ್ಕಸ್. ಅಂಡ್ ಮೂವಿಂಗ್ ಟು ನೆಕ್ಸ್ಟ್ 17th question, agricultural scientists have suggested to add certain amount of lime powder to an agricultural field. What may be the reason for this ಅಂತ ಕೇಳ್ತಾ ಇದ್ದಾರೆ. What is the reason for this? Why are they suggested to add the certain amount of lime powder ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಸೊ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳ್ತಾ ಇರೋಂಥ ಕ್ವಶನ್ ಇಟ್ಸ್ ವೆರಿ ಈಸಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನ್ ಆನ್ಸರ್ ಕೊಟ್ಟಿದ್ದಾರೆ, ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಏನ್ ಆನ್ಸರ್ ಬರಿಬೇಕು ಅಂತ ಗೊತ್ತಿರಬೇಕು. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಹ್ಯಾವ್ ಸಜೆಸ್ಟೆಡ್ ಟು ಆಡ್ ಸರ್ಟೈನ್ ಅಮೌಂಟ್ ಆಫ್ ಲೈಮ್ ಪೌಡರ್. ಯಾಕೆ ಅಂದ್ರೆ ಏನಾಗಿರುತ್ತೆ, ಸಾಯಿಲ್ ಅಲ್ಲಿ ಆಸಿಡಿಕ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಸೊ ಟು ನ್ಯೂಟ್ರಲೈಸ್ ದ ಸಾಯಿಲ್ ಏನ್ ಮಾಡ್ತಾ ಇದ್ದಾರೆ, ಸೊ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆರ್ ಆಸ್ಕಿಂಗ್ ದೆಮ್ ಟು ಆಡ್ ಸರ್ಟೈನ್ ಅಮೌಂಟ್ ಆಫ್ ಲೈಮ್ ಪೌಡರ್ ನ ಆಡ್ ಮಾಡಕ್ಕೆ ಹೇಳ್ತಿದ್ದಾರೆ. ಓಕೆ, ದಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್, ದ ಬಾಡಿ ಟೆಂಪರೇಚರ್ ಆಫ್ ದ ಫ್ರಾಗ್ಸ್ ಅಂಡ್ ಲಿಸರ್ಡ್ಸ್ ಡಿಪೆಂಡ್ ಆನ್ ದ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್. ಯಾಕೆ? ಬಿಕಾಸ್ ಫ್ರಾಗ್ಸ್ ಮತ್ತೆ ಲಿಸರ್ಡ್ಸ್ ಏನಾಗಿದೆ, ದೇ ಆರ್ ಕಾಲ್ಡ್ ಆಸ್ ರೆಪ್ಟೈಲ್ಸ್. ಸೊ ರೆಪ್ಟೈಲ್ಸ್ ಗೆ ಏನಾಗಿದೆ, 3 ಚೇಂಬರ್ಡ್ ಹಾರ್ಟ್ ಇದೆ. ಪಾಯಿಂಟ್ಸ್ ನೋಡಿ ಏನೇನ್ ಪಾಯಿಂಟ್ಸ್ ಇರಬೇಕು ಅಂತ. ದೇ ಆರ್ ರೆಪ್ಟೈಲ್ಸ್, ದೇ ಆರ್ ಹ್ಯಾವಿಂಗ್ ದ 3 ಚೇಂಬರ್ಡ್ ಹಾರ್ಟ್. ಸೊ ದೇರ್ ಬಾಡಿ ಟೆಂಪರೇಚರ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್. ಇದು ಎನ್ವಿರಾನ್ಮೆಂಟ್ ನ ಟೆಂಪರೇಚರ್ ನ ಟಾಲರೇಟ್ ಮಾಡುತ್ತೆ. ಆಗ್ತಿದ್ಯಾ? ಎನ್ವಿರಾನ್ಮೆಂಟ್ ನ ಟೆಂಪರೇಚರ್ ಏನಾಗುತ್ತೆ, ಇದು ಟಾಲರೇಟ್ ಮಾಡುತ್ತೆ. ಅದರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್. ಸೊ ಬೋತ್ ಫ್ರಾಗ್ಸ್ ಅಂಡ್ ಲಿಸರ್ಡ್ಸ್ ಹ್ಯಾವ್ 3 ಚೇಂಬರ್ಡ್ ಹಾರ್ಟ್. They both have 3 chambered heart, so they can tolerate some amount of mixing of oxygenated and deoxygenated blood. Okay, because yakendre they also need
less amount of energy. Production of energy became very slightly less in this case. Okay, so the energy which is released here is also used to maintain the body temperature constant. ಬರಿಬೇಕಾಗುತ್ತೆ. Okay, so ನೆನ್ಪಿಟ್ಕೊಳ್ಳಿ, production of energy becomes slightly less in this case. So energy ಏನ್ ರಿಲೀಸ್ ಆಗುತ್ತೆ that can be used to maintain the temperature of the body ಅಂತ ಬರಿಬೇಕಾಗುತ್ತೆ. So 19th ನೋಡಿ, ಡಯಾಗ್ರಾಮ್ ಕೇಳಿದ್ದಾರೆ. ಆಕ್ಷನ್ ಆಫ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಎನಿ ಡಯಾಗ್ರಾಮ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ಗೆ, ಬೋತ್ ಫ್ರಮ್ acids, bases and salts and also from that is metals and non-metals, action of steam on metal, ಎರಡಕ್ಕೂ ಕೂಡ ಪ್ರಿಪೇರ್ ಆಗಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ನಿಮಗೆ ಡಯಾಗ್ರಾಮ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ ಡಯಾಗ್ರಾಮ್ ಬೇಕಾದ್ರೂ ನೀವು ಚೂಸ್ ಮಾಡಬಹುದು. ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ಈ ಕ್ವಶನ್ ಅನ್ನ ಮ್ಯಾಮ್ ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದಾರೆ, ಫಿಸಿಕ್ಸ್ ಪಾರ್ಟ್. ಸೊ ನೆಕ್ಸ್ಟ್, ಮೂವಿಂಗ್ ಟು ನೆಕ್ಸ್ಟ್ 21st ಕ್ವೆಶನ್. So as energy moves progressively through the various tropic levels, food chain is no longer available to previous level. ಈಗಷ್ಟೇ ನಾನು ಎವರ್ ಎನ್ವಿರಾನ್ಮೆಂಟ್ ರಿವಿಷನ್ ಮಾಡ್ಬೇಕು ಹೇಳಿದೆ ನಿಮಗೆ. ಎನರ್ಜಿ ಏನಾಗುತ್ತೆ, ಪ್ರೋಗ್ರೆಸಿವ್ ಆಗಿ ಮೂವ್ ಆಗ್ತಿರುತ್ತೆ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ, ಬಟ್ ಇದು ವಾಪಸ್ ಬರಲ್ಲ. ನೋ ಲಾಂಗರ್ ಅವೈಲಬಲ್ ಟು ಪ್ರೀವಿಯಸ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಏನ್ ಆನ್ಸರ್ ಬರಿಬೇಕು? ಯಾಕೆ ಅಂತಂದ್ರೆ, ಫ್ಲೋ ಆಫ್ ಎನರ್ಜಿ ಇನ್ ದ ಫುಡ್ ಚೈನ್ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನಲ್. ನೀವು ಪಾಯಿಂಟ್ ವೈಸ್ ಬರಿಬೇಕು. ಇಲ್ಲಿ ಏನಾಗುತ್ತೆ, ಫ್ಲೋ ಆಫ್ ಎನರ್ಜಿ ಈಸ್ ಯೂನಿ ಡೈರೆಕ್ಷನಲ್ ಅಂತ ನೀವು ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಮೆನ್ಷನ್ ಮಾಡ್ಬೇಕು. ಇದನ್ನ ಬರೆಯೋದ್ರಿಂದ ನಿಮ್ಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಎನರ್ಜಿ ದಟ್ ಈಸ್ ಕ್ಯಾಪ್ಚರ್ಡ್ ಬೈ ದ ಆಟೋಟ್ರೋಪ್ಸ್. ಎನರ್ಜಿ ಕ್ಯಾಪ್ಚರ್ಡ್ ಬೈ ದ ಆಟೋಟ್ರೋಪ್ಸ್ ಡಸ್ ನಾಟ್ ರಿವರ್ಟ್ ಬ್ಯಾಕ್ ಟು ಸೋಲಾರ್ ಇನ್ಪುಟ್. ಡಸ್ ನಾಟ್ ಗೋ ಬ್ಯಾಕ್ ಟು ಸೋಲಾರ್ ಇನ್ಪುಟ್. ಇದನ್ನ ಬರೆದ್ರೆ ನಿಮ್ಗೆ ಏನಾಗುತ್ತೆ, ಹಾಫ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವೇನ್ ಬರೀಬೇಕು, ದ ಎನರ್ಜಿ ವಿಚ್ ಪಾಸಸ್ ಟು ಹರ್ಬಿವೋರ್ ಡಸ್ ನಾಟ್ ಕಮ್ ಬ್ಯಾಕ್ ಟು ಕಾರ್ನಿವೋರ್. ಅಂದ್ರೆ ಹರ್ಬಿವೋರ್ ಇಂದ ಪಾಸ್ ಆದಂತ ಎನರ್ಜಿ ಕಾರ್ನಿವೋರ್ಗೆ ಏನಾಗುತ್ತೆ, ರಿಟರ್ನ್ ಹರ್ಬಿವೋರ್ಗೆ ಬರಲ್ಲ. ಇದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಅಂಡ್ ಎನರ್ಜಿ ಅವೈಲೇಬಲ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ಗೆ ಡಿಮಿನಿಶ್. ಎನರ್ಜಿ ಏನಾಗುತ್ತೆ, ನಾನು ನಿಮ್ಗೆ ಹೇಳಿದೆ, ಅಕಾರ್ಡಿಂಗ್ ಟು 10% ಲಾ ಏನಾಗುತ್ತೆ, ಎನರ್ಜಿ ವಿಚ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್ ಗೆಟ್ ಡಿಮಿನಿಶ್. ಎನರ್ಜಿ ಡಿಮಿನಿಶ್ ಆಗುತ್ತೆ. ಈ 4 ಪಾಯಿಂಟ್ ಅನ್ನ ಬರಿಬೇಕು. ಓಕೆ, 4 ಪಾಯಿಂಟ್ ಅನ್ನ ಬರಿಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ವೆಶನ್. ಓಕೆ, 4 ಪಾಯಿಂಟ್ ಬರೆದ್ರೆ ಮಾತ್ರ ನೋಡಿ, ಯೂನಿಡೈರೆಕ್ಷನ್ ಅಂತ ಬರಿಬೇಕು. ಆಟೋಟ್ರೋಪ್ ಇಂದ ಪಾಸ್ ಆದಂತ ಎನರ್ಜಿ, ಆಟೋಟ್ರೋಪ್ ರಿಸೀವ್ ಮಾಡ್ಕೊಂಡಂತ ಎನರ್ಜಿ ಸೋಲಾರ್ ಇನ್ಪುಟ್ ಗೆ ವಾಪಸ್ ಹೋಗಲ್ಲ ಅಂತ ಬರಿಬೇಕು. ಹರ್ಬಿವೋರ್ ಇಂದ ಪಾಸ್ ಆದಂತ ಎನರ್ಜಿ ಕಾರ್ನಿವೋರ್ ಇಂದ ರಿಟರ್ನ್ ಹರ್ಬಿವೋರ್ಗೆ ಬರಲ್ಲ. ಅಂಡ್ ಎನರ್ಜಿ ಏನಾಗುತ್ತೆ, ಡಿಮಿನಿಶ್, ಕಮ್ಮಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಬರಿಬೇಕು. ನೆಕ್ಸ್ಟ್, ವೈ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಅಂತ ಕೇಳ್ತಾ ಇದಾರೆ. ಸೊ ಕ್ವಶನ್ ನಿಮ್ಗೆ ಕೇಳ್ತಾ ಇರೋಂಥದ್ದು, ಅವರು ಕೇಳ್ತಾ ಇದಾರೆ, ಗೋಲ್ಡ್ ಈಸ್ ಯೂಸ್ಡ್ ಟು ಮೇಕ್ ದ ಆರ್ನಮೆಂಟ್ಸ್ ಅಂತ ಕೇಳ್ತಾ ಇದಾರೆ. ಸೊ ವೈ ಗೋಲ್ಡ್ ಈಸ್ ಯೂಸ್ಡ್ ಟು ಮೇಕ್ ದ ಆರ್ನಮೆಂಟ್ಸ್ ಬರಿಬೇಕಾಗುತ್ತೆ. ಸೊ ಗೋಲ್ಡ್ ನ ಏನಕ್ಕೋಸ್ಕರ ಆರ್ನಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಬಿಕಾಸ್ ಇಟ್ ಹ್ಯಾಸ್ ದ ಶೈನಿಂಗ್ ಸರ್ಫೇಸ್. ಇಟ್ ಇಸ್ ಲಸ್ಚರ್ ಅಂತ ಹೇಳ್ತೀವಿ. ಲಸ್ಚರ್ ಅನ್ನೋ ಒಂದು ಪ್ರಾಪರ್ಟಿ ಇದೆ, ಅದಕ್ಕೋಸ್ಕರ ಗೋಲ್ಡ್ ನ ನಾವು ಯೂಸ್ ಮಾಡ್ತೀವಿ. ಅಂಡ್ ನಿಕಲ್ ಈಸ್ ಯೂಸ್ಡ್ ಇನ್ ದ ಸ್ಟ್ರಿಂಗ್ಸ್ ಆಫ್ ದ ಗಿಟಾರ್. ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಸ್ಟ್ರಿಂಗ್ಸ್ ನ ಮಾಡುವಂತ ಒಂದು ಪ್ರಾಪರ್ಟಿನ ನಾವ್ ಏನಂತ ಕರಿತೀವಿ, ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ನೀವು ಇನ್ನೂ ಒಂದೆರಡು ಪಾಯಿಂಟ್ ನ ಆಡ್ ಮಾಡ್ಕೊಳ್ಬಹುದು ಇಲ್ಲಿ. ಸೊ ಗೋಲ್ಡ್ ಲಸ್ಚರ್ ಅಲ್ಲದೆ ಇದನ್ನ ಮ್ಯಾಲ್ಯಬಲ್ ಕೂಡ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಕ್ಯಾನ್ ಬಿ ಬೀಟನ್ ಇನ್ ಟು ಶೀಟ್ಸ್ ಆಗಿ ಬೀಟ್ ಮಾಡಬಹುದು. ಅದೇ ರೀತಿ ಇಲ್ಲಿ ನಿಕಲ್ ಕೂಡ ಡಕ್ಟಿಲಿಟಿ ಅನ್ನೋದಲ್ಲದೆ ಇದ್ರ ಜೊತೆಗೆ ಸೊನಾರಸಿಟಿ ಕೂಡ ಇದೆ ಇದರಲ್ಲಿ. ಸೊನಾರಸಿಟಿ ಅಂದ್ರೆ ಏನಂದ್ರೆ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ. ಸ್ಟ್ರಿಂಗ್ಸ್ ಅಂದ್ರೆ ಥಿನ್ ವೈರ್ ಮೇಕ್ ಮಾಡುವಂಥದ್ದು. ಆ ವೈರ್ ಏನ್ ಮಾಡ್ತಾ ಇದೆ, ಗಿಟಾರು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಎರಡು ಪ್ರಾಪರ್ಟಿನ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡ್ರಾಯಿಂಗ್ ಕೇಳಿದರೆ ನಿಮ್ಗೆ. ಸೊ ಜರ್ಮಿನೇಷನ್ ಆಫ್ ಪೋಲನ್ ಅಂಡ್ ಸ್ಟಿಗ್ಮಾ 2 ಮಾರ್ಕ್ಸ್ಗೆ ನೀವು ನಾಳೆಯ ಎಕ್ಸಾಮ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಫಿಸಿಕ್ಸ್ ನಿಮ್ಗೆ ಆಲ್ರೆಡಿ ಮ್ಯಾಮ್ ಡಿಸ್ಕಸ್ ಮಾಡಿದ್ದಾರೆ. ಸೊ ಇದು ಕೂಡ ಫಿಸಿಕ್ಸ್ ಪಾರ್ಟ್ ಡಿಸ್ಕಸ್ ಮಾಡಿದ್ದಾರೆ. ಅಂಡ್ 26 ಕಮಿಂಗ್ ಟು ಕೆಮಿಸ್ಟ್ರಿ. ದ ರಿಯಾಕ್ಷನ್ ಆಫ್ ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಹೇಳ್ತಾ ಇದ್ದಾರೆ. ಬೇರಿಯಂ ಕ್ಲೋರೈಡ್ ಇಸ್ ಫಾರ್ಮುಲಾ ಏನು ಅಂತ ಗೊತ್ತಿರಬೇಕು ನಿಮ್ಗೆ. ಸೊ ಬೇರಿಯಂ ಕ್ಲೋರೈಡ್ ನ ಫಾರ್ಮುಲಾ ಏನಾಗಿದೆ, BaCl2 ಆಗಿದೆ. ಬೇರಿಯಂ ಕ್ಲೋರೈಡ್ ನ ಫಾರ್ಮುಲಾ BaCl2 ರಿಯಾಕ್ಟಿಂಗ್ ವಿತ್ ದ ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ Al2SO43 is the formula for aluminum sulfate. ಈ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಸೊ ಕ್ವಶನ್ ಏನ್ ಕೇಳಿದ್ದಾರೆ, ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ನೋಡಿ, A ಇದೆ, B ಇದೆ, C ಇದೆ ಅಂಡ್ D ಇದೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಎಕ್ಸಾಂಪಲ್ ಆಗಿದೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇರುವಂತ ಕ್ಲೋರಿನ್ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ, ಅಲ್ಯೂಮಿನಿಯಂ ಸಲ್ಫೇಟ್ ಬೇರಿಯಂ ಹತ್ರ ಬರುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನ್ ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ದ ಬೇರಿಯಂ ಸಲ್ಫೇಟ್ ಅಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ.
AlCl3. ಸೊ ಏನಾಗುತ್ತೆ, ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಫಾರ್ಮ್ ಆಗುತ್ತೆ. ಸೊ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ ಅಂತ ರೀಸನ್ ವೈಗೆ ಬರಿಬೇಕು. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಕೇಳ್ತಾ ಇದಾರೆ. ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ಸ್ ಕೇಳಿದಾಗ ನೋಡಿ, ಇದು ಫಸ್ಟ್ ಫಾರ್ಮುಲಾ ಫಾರ್ಮ್ ಆಗುವಂಥದ್ದು. ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಇಲ್ಲಿ 3BaCl ಬರುತ್ತೆ, 3BaCl ಅಂಡ್ 3Ba ಆದಾಗ ಇಲ್ಲಿ 3Ba ಆಗುತ್ತೆ. ಬ್ಯಾಲೆನ್ಸ್ ಮಾಡಿ, ನೀವು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಚೆಕ್ ಮಾಡಿ ಈ ಆನ್ಸರ್ ಬರುತ್ತಾ ಅಂತ. 3BaCl2 Al2SO3 and 3BaSO4 and 2AlCl3 ಬ್ಯಾಲೆನ್ಸ್ ಮಾಡಿದಾಗ ಬರ್ಬೇಕು, ಈ ನಂಬರ್ಸ್ ಬರ್ಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಅಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ದ ಪ್ಲಾಸೆಂಟಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ದ ವುಮೆನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೂ ಮುಂಚೆ ಈ ಕ್ವೆಶನ್ ಇದೆ. ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ದ ಈ ಸ್ಟ್ರಕ್ಚರ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರತಿಯೊಂದು ಸ್ಟ್ರಕ್ಚರ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನೀವು ಏನೇನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ, ಯು ಎಕ್ಸ್ಪ್ಲೈನ್ ಅಬೌಟ್ ದ ಟೆಸ್ಟಿಸ್. ಟೆಸ್ಟಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಟೆಸ್ಟಿಸ್ ಅನ್ನೋದೇನು? ಟೆಸ್ಟಿಸ್ ಇಸ್ ದ organ which help in producing the sperm and also help in producing the male sex hormone called testosterone ಬರೀತೀರಾ. ನೆಕ್ಸ್ಟ್ ಸ್ಕ್ರೋಟಮ್ ಬಗ್ಗೆ ಬರೀರಿ. ಸ್ಕ್ರೋಟಮ್ ಏನ್ ಮಾಡುತ್ತೆ? provides the lower temperature for the testis to produce the sperms. ಓಕೆ, ನೆಕ್ಸ್ಟ್ ನೀವು ಬರೀಬಹುದು ಯುರೇತ್ರಾ ಬಗ್ಗೆ ಬರೀಬಹುದು. ಎನಿ 4 ಪಾರ್ಟ್ಸ್ ಕೇಳಿದರೆ, ಸೊ ಯುರೇತ್ರಾ ಏನ್ ಮಾಡುತ್ತೆ? ಇಟ್ ವಿಲ್ ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್ಸ್ ಫ್ರಮ್ ದ ಟೆಸ್ಟಿಸ್. ಟೆಸ್ಟಿಸ್ ಇಂದ ಏನ್ ಮಾಡುತ್ತೆ? ಇದು ಸ್ಪರ್ಮ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನಾಟ್ ಓನ್ಲಿ ಸ್ಪರ್ಮ್ಸ್, ಯೂರಿನ್ ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸೆಮೈನಲ್ ವೆಸಿಕಲ್ ಬಗ್ಗೆ ಬರೀಬಹುದು. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ, ದೇ ಆಡ್ ದ ಸೆಕ್ರೀಷನ್ಸ್, ದೇ ಆಡ್ ದೇರ್ ಸೆಕ್ರೀಷನ್ ಟು ಮೇಕ್ ದ ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಈಸಿಯರ್. ಸೊ ಸ್ಪರ್ಮ್ ಏನಾಗುತ್ತೆ? ಈಸಿಯಾಗಿ ಮೂವ್ಮೆಂಟ್ ಆಗೋದಕ್ಕೋಸ್ಕರ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಆಲ್ಸೋ ಸೆಮೈನಲ್ ವೆಸಿಕಲ್ ಹೆಲ್ಪ್ ಮಾಡುತ್ತೆ. ಸೆಮೈನಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ದೇ ಆಡ್ ದ ನ್ಯೂಟ್ರಿಷನ್ ಅಂಡ್ ಆಲ್ಸೋ ಹೆಲ್ಪ್ ಇನ್ ದ ಮೂವ್ಮೆಂಟ್ ಆಫ್ ದ ಸ್ಪರ್ಮ್ ಅಂತ ಗೊತ್ತಿರಬೇಕು. ಈ ಕ್ವಶನ್ ಅಟೆಂಡ್ ಮಾಡಕ್ ಆಗಲ್ಲ ಅಂದ್ರೆ ಯು ಕ್ಯಾನ್ ಆಲ್ಸೋ ಅಟೆಂಡ್ ದಿಸ್ ಕ್ವಶನ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪ್ಲಾಸೆಂಟಾ ಅಂತ ಕೇಳಿದ್ರೆ, ಆಕ್ಚುಲಿ ಈಸಿ ಇದು. ಮೇಲ್ದು ಟೆಸ್ಟಿಸ್ ಏನ್ ಮಾಡುತ್ತೆ? ಸ್ಕ್ರೋಟಮ್, ಯುರೇತ್ರಾ, ಪ್ರೋಸ್ಟೇಟ್, ಸೆಮೈನಲ್ ವೆಸಿಕಲ್. ಯಾರಿಗೆ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಲೆಸನ್ ಗೊತ್ತಿಲ್ಲ, ವಿಡಿಯೋ ಚಾನಲ್ ಅಲ್ಲಿ ಇದೆ, ಬೇಕಾದ್ರೆ ನೀವು ವಾಚ್ ಮಾಡಿ. ಓಕೆ, ಸೊ ರೋಲ್ ಆಫ್ ಪ್ಲಾಸೆಂಟಾನ ಕೇಳಿದಾಗ ಏನ್ ಬರೀತೀರಾ? ಸಿ, ಪ್ಲಾಸೆಂಟಾ actually it is a link between a baby and mother ಅಂತ ಬರಿಬೇಕು. ಪ್ಲಾಸೆಂಟಾ is a link between a baby and mother ಅಂತ ಬರಿ. and you explain ಮಾಡಬೇಕು ಪ್ಲಾಸೆಂಟಾ ಬಗ್ಗೆ. ಸೊ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಪೀರಿಯಡ್ ಏನಾಗುತ್ತೆ? ಎಂಬ್ರಿಯೋ it get nutrition from the mother's blood with the help of the disc shaped specialized disc shaped structure called as placenta. ಪ್ಲಾಸೆಂಟಾ ಅನ್ನೋದು ಒಂದು ಡಿಸ್ಕ್ ಶೇಪ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಈ ಪ್ಲಾಸೆಂಟಾದಲ್ಲಿ ಏನಾಗಿದೆ ಅಂದ್ರೆ, ಪ್ಲಾಸೆಂಟಾ ಕಂಟೈನ್ಸ್ ವಿಲ್ಲೈ ಚಿಲ್ಡ್ರನ್. ಪ್ಲಾಸೆಂಟಾ ಕಂಟೈನ್ಸ್ ವಿಲ್ಲೈ. ಸೊ ದೀಸ್ ವಿಲ್ಲೈ ಇಟ್ ವಿಲ್ ಹೆಲ್ಪ್ ಇನ್ ದ ಡೆವಲಪಿಂಗ್ ಎಂಬ್ರಿಯೋ. ಹೆಲ್ಪ್ ಮಾಡುತ್ತೆ, ಡೆವಲಪ್ ಆಗುವಂತ ಎಂಬ್ರಿಯೋ ಹೆಲ್ಪ್ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ ವಿಲ್ಲೈ, ದಿಸ್ ವಿಲ್ಲೈ ಹೆಲ್ಪ್ ಇನ್ ಪ್ರೊವೈಡಿಂಗ್ ದ ಗ್ಲೂಕೋಸ್ ಅಂಡ್ ಆಲ್ಸೋ ಆಕ್ಸಿಜನ್ ಟು ದ ಡೆವಲಪಿಂಗ್ ಬೇಬಿ. ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಡೆವಲಪ್ ಆಗುವಂತ ಬೇಬಿಗೆ ಸಪ್ಲೈ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ರಿಮೂವ್ಸ್ ದ ವೇಸ್ಟ್ ಪ್ರಾಡಕ್ಟ್ಸ್. ವೇಸ್ಟ್ ಪ್ರಾಡಕ್ಟ್ಸ್ ನ ಬೇಬಿ ಬ್ಲಡ್ ಇಂದ ಮದರ್ಸ್ ಬ್ಲಡ್ ಗೆ ಪೋರ್ ಮಾಡುತ್ತೆ. ಓಕೆ, ಪ್ಲಾಸೆಂಟಾ ಅನ್ನೋದು ಒಂದು ಡಿಸ್ಕ್ ಲೈಕ್ ಸ್ಟ್ರಕ್ಚರ್. ಇಟ್ ಕಂಟೈನ್ ವಿಲ್ಲೈ, ಓಕೆ, ಆನ್ ದ ಎಂಬ್ರಿಯೋ ಸೈಡ್ ಅಂಡ್ ಆಲ್ಸೋ ಬ್ಲಡ್ ಸ್ಪೇಸಸ್ ಟುವರ್ಡ್ಸ್ ದ ಮದರ್ ಸೈಡ್. ವಿಲ್ಲೈ ಏನ್ ಮಾಡುತ್ತೆ? ಹೆಲ್ಪ್ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಲೂಕೋಸ್ ಅಂಡ್ ಆಕ್ಸಿಜನ್, ರಿಮೂವ್ಸ್ ದ ಎಕ್ಸ್ಟ್ರಾ ವೇಸ್ಟ್ ಫ್ರಮ್ ದ ಎಂಬ್ರಿಯೋಸ್ ಬಾಡಿ ಟು ಮದರ್ಸ್ ಬ್ಲಡ್ ಅಂತ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎಕ್ಸ್ಪ್ಲೈನ್ ದ ಅಡಿಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. C2 ಅಂದ್ರೆ ಮೀಥೇನ್ ಅಂತ ತಗೊಂಡಿದ್ದಾರೆ. ಸಾರಿ, C2 ಅಂದ್ರೆ ಈಥೇನ್ ಅಂತ ತಗೊಂಡಿದ್ದಾರೆ. ಅಂದ್ರೆ ಈಥೇನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಅಡಿಷನ್ ರಿಯಾಕ್ಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಹೌ ಡು ಯು ಎಕ್ಸ್ಪ್ಲೈನ್ ಬೈ ಟೇಕಿಂಗ್ ದ ಈಥೇನ್ ಆಸ್ ಅನ್ ಎಕ್ಸಾಂಪಲ್? ಹೌ ಡು ಯು ಎಕ್ಸ್ಪ್ಲೈನ್ ಅಂತ ಕೇಳಿದಾಗ ಫಸ್ಟ್ ನೀವು ಬರಿಬೇಕು. ಸೊ ಏನಾಗುತ್ತೆ? ಅಡಿಷನ್ ರಿಯಾಕ್ಷನ್ ಬಗ್ಗೆ ಬರೀರಿ. ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಜಸ್ಟ್ ಸಮ್ ಟೈಮ್ ಬಿಫೋರ್ ನಾನೀಗ ರಿವಿಷನ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ. ಸೊ ಈ ಈಥೇನ್ ಅನ್ನೋದು ಏನಾಗಿದೆ? ಸ್ಯಾಚುರೇಟೆಡ್ ಆಗಿದೆ. ಈಥೇನ್ ಅನ್ನೋದು ಏನಾಗಿದೆ? ಸ್ಯಾಚುರೇಟೆಡ್ ಆಗಿದೆ. ಫಸ್ಟ್ ನೀವು ಏನ್ ತಗೊಳ್ಬೇಕು ಅಂದ್ರೆ ಅಡಿಷನ್ ರಿಯಾಕ್ಷನ್ ಡೆಫಿನೇಷನ್ ತಗೊಳ್ಬೇಕು. ಏನ್ ಬರೀತೀರಾ? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಥವಾ ಅಡಿಷನ್ ಆಫ್, ಯು ಕ್ಯಾನ್ ರೈಟ್ ಲೈಕ್ ದಿಸ್, ಅಡಿಷನ್ ಆಫ್ ಹೈಡ್ರೋಜನ್ ಟು ಅಡಿಷನ್ ಆಫ್ ಆಡ್ ಆಫ್ ಹೈಡ್ರೋಜನ್ ಅಂತ ಬರೀತೀನಿ. ಆಡ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಸ್ ಕಾಲ್ಡ್ as ಅಡಿಷನ್ ರಿಯಾಕ್ಷನ್. ಇಲ್ಲಿ ಎಕ್ಸಾಂಪಲ್ ನೀವು ಬರಿಬೇಕು. ಏನಂದ್ರೆ
ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಂತ ಬರೀರಿ. ಓಕೆ, ಸೊ ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಅಡಿಷನ್ ರಿಯಾಕ್ಷನ್ ಆಫ್ ಆಲ್ಕೀನ್ಸ್ ಅಥವಾ ಆಲ್ಕೈನ್ಸ್. ನಿಮ್ಗೆ ಏನ್ ನೋಡ್ಬೇಕಂದ್ರೆ ಇಲ್ಲಿ ಅಡಿಷನ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ದ ಅಡಿಷನ್ ರಿಯಾಕ್ಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಏನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ ಇಲ್ಲಿ, has given ethane as an example, whether ethane undergo substitution reaction, sorry ನೋಡಿ, ethane undergo substitution reaction but not addition reaction ಯಾಕೆ ಅಂತ ಕೇಳಿದಾನೆ. ಈಥೇನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗಲ್ಲ, ಯಾಕೆ ಅಂತ ಕೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ? ರಿಪೀಟ್ ಒನ್ಸ್ ಅಗೇನ್. ಈಥೇನ್ ಏನ್ ಕೇಳ್ತಾ ಇದ್ದಾನೆ, ಸಿ ರಿಮೆಂಬರ್, ಈಥೇನ್ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಬಟ್ ಅಡಿಷನ್ ರಿಯಾಕ್ಷನ್ ಆಗಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾನೆ. ಕ್ವಶನ್ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಯಾಕೆ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾಕೆ ಆಗುತ್ತೆ ಅಂದ್ರೆ ಇಟ್ ಇಸ್ ಸ್ಯಾಚುರೇಟೆಡ್. ಅಡಿಷನ್ ರಿಯಾಕ್ಷನ್ ಯಾಕೆ ಆಗಲ್ಲ ಅಂದ್ರೆ ಇದು ಸ್ಯಾಚುರೇಟೆಡ್. ಸೊ ಅಡಿಷನ್ ರಿಯಾಕ್ಷನ್ ಆಗ್ಬೇಕಂದ್ರೆ ವಿ ನೀಡ್ ಅನ್ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಅಡಿಷನ್ ರಿಯಾಕ್ಷನ್ ಕಂಪ್ಲೀಟ್ ಮಾಡಲ್ಲ. ಸೊ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಹೌದು. ಸಿ ನೋಡಿ, ನಾವು ಲೆಟ್ ಅಸ್ ಟೇಕ್ C2H6. C2H6 ಅನ್ನೋದು ಏನು, ಈಥೇನ್ಗೆ ಕ್ಲೋರಿನ್ ಆಟಮ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಬಿಕಮ್ಸ್ C2H5Cl ಆಗುತ್ತೆ. ನೋಡಿ, ಒಂದು ಕ್ಲೋರಿನ್ ಆಟಮ್ Cl2 ಇದೆ ಅಲ್ವಾ, ಕ್ಲೋರಿನ್ ಆಟಮ್ ಒಂದನ್ನ ಏನ್ ಮಾಡಿ ಹೈಡ್ರೋಜನ್ ಆಟಮ್ ನ ರಿಪ್ಲೇಸ್ ಮಾಡಕ್ಕೆ ಸೆಂಡ್ ಮಾಡಿ C2H5Cl ಆಗುತ್ತೆ, ರಿಮೈನಿಂಗ್ Cl ಬರೀರಿ. ಓಕೆ, ಸೊ ಕ್ಲೋರೋ ಈಥೇನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ethane undergoes substitution reaction but ethane does not undergo addition reaction, because for the addition reaction to happen, what do we need? We need the unsaturated hydrocarbon. What do we need? We need the unsaturated hydrocarbon. ಅದು ನಿಮಗೆ ಗೊತ್ತಿರಬೇಕು. Next, explain how soaps cleans the clothes and more amount of soap is required to clean the clothes. The hard water, why ಅಂತ ಕೇಳಿದ್ದಾರೆ. ಈಗಷ್ಟೇ ನಾನು ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಸೊ ನಿಮ್ಗೆ ಕ್ವಶನ್ ಕೇಳ್ತಾ ಇರೋದು ಎಕ್ಸ್ಪ್ಲೈನ್ ಹೌ ಸೋಪ್ಸ್ ಕ್ಲೀನ್ಸ್ ದ ಸೊ ಹೌ ಡಸ್ ದ ಸೋಪ್ ಕ್ಲೀನ್ ದ ಕ್ಲೋತ್ಸ್ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಸೋಪ್ ಕ್ಲೋತ್ ಅನ್ನ ಕ್ಲೀನ್ ಮಾಡುತ್ತೆ ಅಂತ ನೀವು ಬರಿಬೇಕಾಗುತ್ತೆ. ಸೊ ವಾಟ್ ಡು ಯು ರೈಟ್ ಆನ್ಸರ್? ದ ಮಾಲಿಕ್ಯೂಲ್ ಆಫ್ ಸೋಪ್ ಅನ್ನೋದೇನು ಫಸ್ಟ್ ಆಫ್ ಆಲ್ ನೀವು ಬರಿಬೇಕು. ಸೋಪ್ ಇಸ್ ದ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರಿಬೇಕು. ಫಸ್ಟ್ ಸೋಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೋಪ್ ಇಸ್ ದ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರೀರಿ. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನ್ ಬರೀತೀರಾ ಅಂದ್ರೆ ಅಯೋನಿಕ್ ಎಂಡ್ ಆಫ್ ದ ಸೋಪ್ಗೆ 2 ಎಂಡ್ಸ್ ಇರುತ್ತೆ. ನಾನು ನಿಮ್ಗೆ ಈಗ ತಾನೇ ಲಾಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಅಯೋನಿಕ್ ಎಂಡ್, ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬನ್ ಎಂಡ್. ಓಕೆ, ಸೊ ಅಯೋನಿಕ್ ಎಂಡ್ ಆಫ್ ದ ಸೋಪ್ ಏನಾಗುತ್ತೆ, ಇಟ್ ಇಂಟರಾಕ್ಟ್ ವಿತ್ ದ ವಾಟರ್. ಸೊ ಅಯೋನಿಕ್ ಎಂಡ್ ಏನಾಗುತ್ತೆ, ಅಯೋನಿಕ್ ಎಂಡ್ ಆಫ್ ದ ಸೋಪ್ ಏನಾಗುತ್ತೆ, interacts with the ionic end of soap, interacts with what? It interacts with the water. So ಇದನ್ನ ಮೆನ್ಷನ್ ಮಾಡಿ. And next third point ಏನ್ ಬರೀತೀರಾ ಅಂದ್ರೆ ಕಾರ್ಬನ್ ಎಂಡ್ interacts with the oil ಅಂತ ಬರೀರಿ. ನೆಕ್ಸ್ಟ್ as a result of it ಏನಾಗುತ್ತೆ, ಸೋಪ್ ಮಾಲಿಕ್ಯೂಲ್ಸ್ ಫಾರ್ಮ್ ಅ ಸ್ಟ್ರಕ್ಚರ್ ಕಾಲ್ಡ್, ಈ ರೀತಿ ಡರ್ಟ್ ಸುತ್ತ ಏನಾಗುತ್ತೆ ಒಂದು ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುತ್ತೆ. So this structure is called as micelle. What do we call this structure as? This structure is called as micelle. The soap micelles help in pulling out the dirt in the water and we can wash our clothes to clean ಅಂತ ಬರೀರಿ. ಲಾಸ್ಟ್ ಪಾಯಿಂಟ್, ಇಲ್ಲಿ ಫಾರ್ಮ್ ಆಗಿರುವಂತ ಮಿಸೆಲ್ ಏನಾಗುತ್ತೆ, ನಾವು ಯಾವಾಗ ಸ್ಕ್ರಬ್ ಮಾಡ್ತೀವಿ ಅವಾಗ ಏನಾಗುತ್ತೆ, ಇಟ್ ರಿಮೂವ್ಸ್ ದ ಆಯಿಲ್ ಆರ್ ಡರ್ಟ್ ಪ್ರೆಸೆಂಟ್ ಇನ್ ದ ಕ್ಲೋತ್ಸ್, ಹೆನ್ಸ್ ಆರ್ ದೇರ್ ಬೈ ಕ್ಲೀನ್ ದ ಕ್ಲೋತ್ಸ್ ಅಂತ ಬರೀಬೇಕು. ಓಕೆ, ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ, ದ ನೆಕ್ಸ್ಟ್ ಕ್ವಶನ್ ವಿಚ್ ದೇ ಆರ್ ಆಸ್ಕಿಂಗ್ ಹಿಯರ್ ಇಸ್, building the crescent shaped earthen embankment, the level terrain is better than the construction of large dam across the river to store the water. ಅಂದ್ರೆ ಡ್ಯಾಮ್ ಅನ್ನ ಬಿಲ್ಡ್ ಮಾಡೋ ಬದಲು ಅರ್ಧನ್ ಎಂಬ್ಯಾಂಕ್ಮೆಂಟ್ ನ ಕ್ರಿಯೇಟ್ ಮಾಡೋದ್ರಿಂದ ಏನ್ ಮಾಡಬಹುದು, ರಿವರ್ ವಾಟರ್ ನ ಆ ಒಂದು ಮೆಥಡ್ ಅಲ್ಲೂ ಕೂಡ ಸ್ಟೋರ್ ಮಾಡಬಹುದು. ಅನಲೈಸ್ ಮಾಡಿ ಬಗ್ಗೆ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಏನ್ ಬರೀತಾರೆ ಇದ್ರ ಬಗ್ಗೆ, ಸೊ ವಾಟ್ ಡು ಯು ರೈಟ್? ಆಕ್ಚುಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಕೂಡ ತಿಳ್ಕೊಬೇಕು ನೀವು. ಏನಾಗುತ್ತೆ, ಡ್ಯಾಮ್ಸ್ ಅನ್ನ ಬಿಲ್ಡ್ ಮಾಡೋದ್ರಿಂದ ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಲೈಕ್ ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ ಡ್ಯಾಮ್ ಅನ್ನ ಬಿಲ್ಡ್ ಮಾಡೋದ್ರಿಂದ, ದೆನ್ ವಿ ಹ್ಯಾವ್ ಎಕನಾಮಿಕ್ ಪ್ರಾಬ್ಲಮ್ and also we have the environmental problem. Social problem, economic problem and also the environmental problem. ಇಷ್ಟು ಪ್ರಾಬ್ಲಮ್ಸ್ ಏನಾಗುತ್ತೆ ಡ್ಯಾಮ್ ನ ಬಿಲ್ಡ್ ಮಾಡೋದ್ರಿಂದ ಇದೆ. ಸೊ ಅದರಿಂದ ನಾವ್ ಏನ್ ಮಾಡ್ಬೋದು, we can build the earthen embankment. Okay, social problems ಏನಾಗುತ್ತೆ, it affects on the construction of large dams across the rivers. Social problems ಏನಾಗುತ್ತೆ, affects the construction of large dams across the river. Second, economic problem ಏನಾಗುತ್ತೆ,
it it will acquire large amount of public money. Large amount of public money is used to build the large dams. So that is the one economic problem. Environmental problem ಏನಾಗುತ್ತೆ, contribute more amount of deforestation and loss of biological diversity. ಒಂದ್ ವೇಳೆ ನಾವು ಡ್ಯಾಮ್ ಅನ್ನ ಬಿಲ್ಡ್ ಮಾಡಿದ್ರೆ ಏನಾಗುತ್ತೆ, ಮೋರ್ ಅಮೌಂಟ್ ಆಫ್ ಅಂದ್ರೆ ಹ್ಯೂಜ್ ಲಾರ್ಜ್ ಏರಿಯಾ ಆಫ್ ದ ಫಾರೆಸ್ಟ್ ಕೂಡ ಡೆಸ್ಟ್ರಾಯ್ ಆಗುತ್ತೆ. ಓಕೆ, ಅಂಡ್ ಅಲ್ಲಿರುವಂತ ವೈಲ್ಡ್ ಲೈಫ್ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ. ಓಕೆ, ಈ ಒಂದು ಆನ್ಸರ್ಸ್ ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಅಂಡ್ ಅಡ್ವಾಂಟೇಜಸ್ ಏನು, ಪ್ರೆಸೆಂಟ್ ಶೇಪ್ಡ್ ಅರ್ಧನ್ ಎಂಬ್ಯಾಂಕ್ಮೆಂಟ್ ನ ಬಿಲ್ಡ್ ಮಾಡೋದ್ರಿಂದ, ಅರ್ಧನ್ ಎಂಬ್ಯಾಂಕ್ಮೆಂಟ್ ನ ಬಿಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ರೀಚಾರ್ಜ್ ದ ಗ್ರೌಂಡ್ ವಾಟರ್. ಸೊ ಗ್ರೌಂಡ್ ವಾಟರ್ ನ ನಾವೇನ್ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಇಂದ ನೀವು ಬರೀರಿ. ಸೊ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ರೀಚಾರ್ಜ್ ದ ಗ್ರೌಂಡ್ ವಾಟರ್ by constructing the earthen embankments. Secondly, water ಏನಾಗಲ್ಲ, does not evaporate ಏನಾಗುತ್ತೆ, water does not evaporate in this case, ಸ್ಟೋರ್ ಆಗುತ್ತೆ ಈಸಿಯಾಗಿ, ಇಲ್ಲಿ evaporate ಆಗಲ್ಲ. ಓಕೆ, water does not evaporate in this. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, it does not provide breeding ground for mosquito. ಅಂಡರ್ಗ್ರೌಂಡ್ ವಾಟರ್ ಆಗಿರೋದ್ರಿಂದ, ಸೊ does not provide, ಇದನ್ನೆಲ್ಲ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೀನಿ. ಸೊ does not provide the breeding area for mosquitoes, does not provide breeding area ಅಂತ ನಾನು ಜಸ್ಟ್ ಒಂದು ಶಾರ್ಟ್ ಆಗಿ ಬರೀತೀನಿ. ಓಕೆನಾ? ಸೊ ನೀವು ಏನ್ ಕೇಳ್ತಾ ಇದ್ರೆ ಕ್ವಶನ್, ಬಿಲ್ಡಿಂಗ್ ದ ಕ್ರೆಸೆಂಟ್ ಶೇಪ್ಡ್ ಅರ್ಧನ್ ಎಂಬ್ಯಾಂಕ್ಮೆಂಟ್ ದ ಲೆವೆಲ್ ಟೆರೈನ್ ಇಸ್ ಬೆಟರ್ ದೆನ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಯಾಕೆ? ಫಸ್ಟ್ ನೀವ್ ಏನ್ ಬರಬೇಕು, ಡ್ಯಾಮ್ಸ್ ಇಂದ ಆಗುವಂತ ಪ್ರಾಬ್ಲಮ್ಸ್ ಬರಿಬೇಕು, ಅಂಡ್ ನೆಕ್ಸ್ಟ್ ಎಂಬ್ಯಾಂಕ್ಮೆಂಟ್ಸ್ ನ ಬಿಲ್ಡ್ ಮಾಡೋದ್ರಿಂದ ಆಗುವಂತ ಅಡ್ವಾಂಟೇಜಸ್ ನ ಬರಿಬೇಕು. ಇಷ್ಟನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ಲ? So next ನಿಮಗೆ ಏನ್ ಕ್ವೆಶ್ಚನ್ ಇದೆ ನೋಡೋಣ. So the next question they have given here is, ಫಿಸಿಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ 30th ಒನ್. ಸೊ 31st ಒನ್ ನೋಡಿ, ನಿಮ್ಗೆ ಇಲ್ಲಿ ಹ್ಯೂಮನ್ ಹಾರ್ಟ್ ಕೇಳಿದ್ದಾರೆ. ಯಾರಿಗೆ ಹ್ಯೂಮನ್ ಹಾರ್ಟ್ ಬರಲ್ಲ, ಜಸ್ಟ್ ಒಂದು ಕ್ವಿಕ್ ಆಗಿ ಬರೀತೀನಿ, ನೋಡ್ಕೊಳ್ಳಿ ಎಲ್ಲರೂ. ಯಾರಿಗೆ ಹ್ಯೂಮನ್ ಹಾರ್ಟ್ ಬರೋದಿಲ್ಲ, ಜಸ್ಟ್ ಕ್ವಿಕ್ ಆಗಿ ಬರೀತೀನಿ, ನೋಡ್ಕೊಳ್ಳಿ. ಓಕೆ, ತುಂಬಾ ಸಿಂಪಲ್. ಹ್ಯೂಮನ್ ಹಾರ್ಟ್ ನ ನಾನು ಹೇಳುವಂತ ಸ್ಟೆಪ್ಸ್ ನ ಫಾಲೋ ಮಾಡಿ ಬರೀರಿ. ಸ್ಮಾಲ್ ಹಾರ್ಟ್ ನ ಬರೀತೀನಿ ನೋಡಿ. ಫಸ್ಟ್ ನೀವು ಔಟ್ಲೈನ್ ಈ ರೀತಿ ಹಾಕ್ಬೇಕು. ಓಕೆ, ಔಟ್ಲೈನ್ ಹಾಕಿದ ನಂತರ ನೋಡಿ, ಜಸ್ಟ್ ರಫ್ ಆಗಿ ಬರಿತಾ ಇದ್ದೀನಿ, ಅಂಡ್ ಇದು ನಿಮಗೆ ತುಂಬಾ ಐಡಿಯಾಸ್ ಕೊಡುತ್ತೆ ಡ್ರಾಯಿಂಗ್ ಬರೆಯಕ್ಕೆ. ಓಕೆನಾ? ನೆಕ್ಸ್ಟ್ ಈ ರೀತಿ ಬರಿಬೇಕಾಗುತ್ತೆ. ಬರೆದ ನಂತರ ನೆಕ್ಸ್ಟ್ ಸ್ಟೆಪ್ ನ ನೋಡಿ, ಇದನ್ನ ಫಾಲೋ ಮಾಡಿ. ಈ ರೀತಿ ಎಕ್ಸ್ಟೆನ್ಷನ್ ಕೊಡೋದನ್ನ ಫಾಲೋ ಮಾಡಿ. ಎಕ್ಸಾಮ್ ಅಲ್ಲಿ ನಾಳೆ ಒಂದ್ ವೇಳೆ ಹ್ಯೂಮನ್ ಹಾರ್ಟ್ ಕೊಟ್ರೆ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಒಂದು ಈ ಶೇಪ್ ಸ್ಟ್ರಕ್ಚರ್ ನ ಹಾಕೊಳ್ಬೇಕು. ಸ್ಟ್ರಕ್ಚರ್ ಮತ್ತೆ ಹೇಳ್ತೀನಿ ನೋಡಿ, ಯು ಹ್ಯಾವ್ ಟು ಮೇಕ್ ಅ ವಿ ಶೇಪ್ಡ್ ಸ್ಟ್ರಕ್ಚರ್. ಮಾಡಿದ ನಂತರ ಏನಾಗುತ್ತೆ, ನಿಮ್ಮ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ರೈಟ್ ಸೈಡ್ಗೆ ಏನ್ ಮಾಡಿ ನೋಡಿ, ಫೈನ್. ಸೊ ಇದರ ಹಾಗೂ ಇದರ ಏನಾಗುತ್ತೆ, ಹೈಟ್ ಅಂಡ್ ಲೆಂತ್ ಸೇಮ್ ಇರಬೇಕು. ಓನ್ಲಿ ದೆನ್ ಯುವರ್ ಡ್ರಾಯಿಂಗ್ ಲುಕ್ಸ್ ಗುಡ್. ಸೊ ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಆಗಿ ನೋಡಿ, ಇದೊಂದು ಟ್ಯೂಬ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ. ಏನ್ ಟ್ಯೂಬ್ ಅನ್ನ ಈಗ ಬರೆದ್ರಿ, ಅದರ ಹಾಫ್ ಆಫ್ ದ ಲೆಂತ್ ಅನ್ನ ನೀವೇನ್ ಮಾಡಬೇಕು, ಇದರ ಹಾಫ್ ಆಫ್ ದ ಲೆಂತ್ ಅನ್ನ ಇದನ್ನ ಮಾಡ್ಬೇಕು. ನಾವ್ ಯು ರೈಟ್ ದ ಅಯೋರ್ಟಾ. ಈಗ ಅಯೋರ್ಟಾನ ಬರ್ಕೊಳ್ಳಿ ಇಲ್ಲಿ ನೋಡಿ, ಅಯೋರ್ಟಾನ ಬರ್ಕೊಳ್ಳಿ. ನೆಕ್ಸ್ಟ್ ಅಯೋರ್ಟಾನ ಬರ್ಕೊಂಡ ನಂತರ ನೀವೇನ್ ಮಾಡಿ ಅಂದ್ರೆ, ಇದನ್ನ ನೀವೇನ್ ಟರ್ನ್ ಮಾಡಿ. ತುಂಬಾ ಸಿಂಪಲ್ ಹ್ಯೂಮನ್ ಹಾರ್ಟ್ ಬರೆಯೋದು. ಓಕೆನಾ? ನಂತರ ಏನ್ ಮಾಡ್ಬೇಕು, ಇದನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಮಿಡ್ ಆಫ್ ದ ರೀಜನ್ ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನಾವ್ ಯು ರೈಟ್ ದ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನೆಕವಾ. ಸೊ ವೆನೆಕವಾಸ್ ನ ನೀವು ಬರಿಬೇಕಾ, ರೈಟ್ ದ ವೆನೆಕವಾ ನೋಡಿ, ಬರೀರಿ. ನಂತರ ಏನ್ ಮಾಡಿ, ಈ ಎಕ್ಸ್ಟೆನ್ಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಎಕ್ಸ್ಟೆಂಡ್ ದಿಸ್. ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗ ಓಪನ್ ಆಗಿರುವಂತ ಒಂದು ಟ್ಯೂಬ್ ನ ರೀತಿ ಇದೆ. ಸೊ ಕ್ಲೋಸ್ ಮಾಡ್ತಾ ಬರ್ಬೇಕು. ಹ್ಯೂಮನ್ ಹಾರ್ಟ್ ನ ಆಲ್ರೆಡಿ ನಾನು ತುಂಬಾ ಕ್ಲೀನ್ ಆಗಿ ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಹೇಳ್ಕೊಡ್ಬೇಕಾದ್ರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಯೂಸ್ ಮಾಡಿದೀನಿ, ಬಟ್ ಹೇಳ್ಕೊಟ್ ಮೇಲೆ 2 minutes ಅಲ್ಲಿ ನೀವು ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅಂತ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಫಾರ್ ದ ಫ್ಲೋ ಆಫ್ ಬ್ಲಡ್, ಅಂಡ್ ಇಲ್ಲೂ ಕೂಡ ನೀವೇನ್ ಮಾಡ್ಬೇಕು, ಫ್ಲೋ ಆಫ್ ಬ್ಲಡ್ಗೆ ಒಂದು ಚಾನೆಲ್ ನ ರಫ್ ಆಗಿ ಒಂದು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟನ್ನ ಬರ್ದೆ 3 marks ಸಿಗುತ್ತೆ ನಿಮ್ಗೆ. ಓಕೆನಾ? ಸೊ ಏನ್ ಕೇಳಿದಾರೆ ಇಲ್ಲಿ ಲೇಬಲ್ ಮಾಡಕ್ಕೆ, ಅಯೋರ್ಟಾ ಕೇಳಿದಾರೆ. ಸೊ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಅಯೋರ್ಟಾ. ಇದನ್ನ ಅಯೋರ್ಟಾ ಅಂತ ಹೇಳ್ತೀವಿ. ಅಂಡ್ ಪಲ್ಮನರಿ ವೇನ್ಸ್ ಕೇಳಿದಾರೆ. ಈ ಪಲ್ಮನರಿ ಆರ್ಟರೀಸ್ ಮೇಲೆ ಬರುತ್ತೆ, ಪಲ್ಮನರಿ ವೇನ್ಸ್ ಇಲ್ಲಿ ಬರುತ್ತೆ. ಫಸ್ಟ್ ಲೇಬಲ್ ಪಲ್ಮನರಿ ವೇನ್ಸ್. ಓಕೆ, ಐ ಥಿಂಕ್ ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ. ಫೈನ್. ನೆಕ್ಸ್ಟ್ ರೇರ್ ಡಯಾಗ್ರಾಮ್ ಕೇಳಿದ್ದಾರೆ. ಅದಾದ ನಂತರ
the atomic number of nodi chemistry, the atomic number of two elements 8 and 16, write the electronic configuration of these elements anta kelidare. So element 8 electronic configuration 2,6 ಆಗಿರುತ್ತೆ, ಎಲಿಮೆಂಟ್ 16 electronic configuration 2,8,6 ಆಗಿರುತ್ತೆ. ಇದಕ್ಕೆ ಆನ್ಸರ್ ಆಯ್ತು. ಡು ಯು ಕೀಪ್ ದೀಸ್ ಟು ಎಲಿಮೆಂಟ್ ದ ಸೇಮ್ ಗ್ರೂಪ್, ಸೇಮ್ ಗ್ರೂಪ್ ಅಲ್ಲಿ ಇರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ 8th ಎಲಿಮೆಂಟ್ ಬಂದು ಆಕ್ಸಿಜನ್ ಆಗಿದೆ, 16th ಎಲಿಮೆಂಟ್ ಬಂದು ಸೋಡಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಸಲ್ಫರ್ ಆಗಿದೆ, 16th ಎಲಿಮೆಂಟ್ ಸಲ್ಫರ್ ಆಗಿದೆ. ಅಂಡ್ ಹೊರಗಡೆ ನೋಡಿ ಎರಡಕ್ಕೂ ಕೂಡ ಏನಾಗಿದೆ, ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಎಸ್, ವಿ these elements in the same group in the modern periodic table ಅಂತ ಬರೀರಿ. ನೆಕ್ಸ್ಟ್ ಯಾಕೆಂದ್ರೆ ನೋಡಿ ಅಬ್ಸರ್ವ್ ಮಾಡಿ 6 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ಆರ್ಬಿಟಲ್. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾ ಇದೆ. ಹಿಂಟ್ಸ್ ಅಲ್ಲೇ ನಿಮಗೆ ಕ್ವಶನ್ ಅಲ್ಲೇ ಇದೆ. ಸೊ ಯಾಕೆ ಇರ್ತೀರಾ ಅನ್ನೋದಕ್ಕೆ ನಿಮ್ಗೆ ಆಲ್ರೆಡಿ ನೋಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀ ತಕ್ಷಣ ಗೊತ್ತಾಗುತ್ತೆ. ಸೊ ಎಸ್, ವಿ ಕೀಪ್ ದೀಸ್ ಟು ಎಲಿಮೆಂಟ್ ಇನ್ ದ ಸೇಮ್ ಗ್ರೂಪ್. ಯಾಕೆ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದೇ ಆಲ್ಸೋ ಹ್ಯಾವ್ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂಡ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 8 more electronegative than the element with the atomic number 6. ಅದನ್ನ ಗೊತ್ತಿರಬೇಕು. ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, justify your answer and find out of these two elements which is more electronegative. Oxygen with the atomic number 8 2,6 ಇದೆ and sulfur is 2,8,6 ಇದೆ. ಓಕೆನಾ? ಸೊ ಆಕ್ಸಿಜನ್ ಬಂದು ಏನಾಗಿರುತ್ತೆ ಅಂದ್ರೆ ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುತ್ತೆ, ಸಲ್ಫರ್ ಬಂದು ಥರ್ಡ್ ಪೀರಿಯಡ್ ಅಲ್ಲಿ ಇರುತ್ತೆ. ಇವೆರಡರಲ್ಲಿ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕೇಳ್ತಾ ಇದ್ದಾರೆ. Element with the atomic number 8 is more electronegative. Electronegativity ಅಂದ್ರೆ tendency to gain electron ಅಂತ ಅರ್ಥ. Tendency to gain electron ಯಾವುದಕ್ಕೆ ಜಾಸ್ತಿ ಅಂದ್ರೆ ಇಲ್ಲಿ ಆಕ್ಸಿಜನ್ ಗೆ ಜಾಸ್ತಿ. ಬಿಕಾಸ್ ಸೊ ನೆಕ್ಸ್ಟ್ ಥರ್ಡ್ ಪೀರಿಯಡ್ ಗೆ ಬಂದ್ರೆ ಏನಾಗುತ್ತೆ, 3 ಶೆಲ್ಸ್ ಆಡಪ್ ಆಗುತ್ತೆ. ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಜಾಸ್ತಿ ಇರೋದು ಯಾವುದಕ್ಕೆ ಅಂದ್ರೆ ಸೆಕೆಂಡ್ ಪೀರಿಯಡ್ ಕಂಪೇರ್ ಟು ದಟ್ ಈಸ್ ಸೆಕೆಂಡ್ ವಾಟ್ ಡು ಐ ಸೇ ಶೆಲ್ ಕಂಪೇರ್ ಟು ಥರ್ಡ್ ಶೆಲ್. ಅಂದ್ರೆ ಆಕ್ಸಿಜನ್ ಅಂದ್ರೆ 2 ಶೆಲ್ಸ್ ಇರುತ್ತೆ, ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ ಮೇಲೆ 6 ಎಲೆಕ್ಟ್ರಾನ್. ಸಲ್ಫರ್ ಅಂದ್ರೆ ಫಸ್ಟ್ ಶೆಲ್ ಮೇಲೆ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ ಮೇಲೆ 8 ಎಲೆಕ್ಟ್ರಾನ್ಸ್, ಥರ್ಡ್ ಶೆಲ್ ಮೇಲೆ ಏನಾಗಿರುತ್ತೆ ಎಲೆಕ್ಟ್ರಾನ್. ಓಕೆ, ಅಟ್ರಾಕ್ಷನ್ ನ್ಯೂಕ್ಲಿಯಸ್ಗೂ ಥರ್ಡ್ ಆರ್ಬಿಟ್ ಗಿಂತ ನ್ಯೂಕ್ಲಿಯಸ್ ಗಿಂತ ಸೆಕೆಂಡ್ ಆರ್ಬಿಟ್ ಗೆ ಜಾಸ್ತಿ. ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ. ಅಂಡ್ ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಏನು, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಟಾಪ್ ಟು ಬಾಟಮ್ ಅಂದ್ರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದರಿಂದ ಸೆಕೆಂಡ್ ಪೀರಿಯಡ್ಗೆ ಸೆಕೆಂಡ್ ಪೀರಿಯಡ್ ಅಂಡ್ ಥರ್ಡ್ ಪೀರಿಯಡ್ ನ ಕಂಪೇರ್ ಮಾಡಿದಾಗ ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಎಲ್ಲ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ನೇಮ್ ದ ಗಿವನ್ ಪಿಕ್ಚರ್ ಅಂತ ಕೇಳಿದರೆ. ವಾಟ್ ಈಸ್ ದ ಜನರಲ್ ಫಂಕ್ಷನ್, ಮೆನ್ಷನ್ ದ ಫಂಕ್ಷನ್ ಆಫ್ ದ ಪಾರ್ಟ್ ಲೇಬಲ್ಡ್ ಆಸ್ ಎ ಅಂಡ್ ಬಿ. ಇರುವಂತ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಏನು ಅಂತ ಲೇಬಲ್ ಮಾಡಬೇಕು, ಅದನ್ನ ಅವ್ರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂತ ಪಾರ್ಟ್ ಎ ಅಂಡ್ ಬಿ ಏನು ಅಂತ ನೋಡೋದಾದ್ರೆ, ಪಾರ್ಟ್ ಎ ನೋಡಿ ನಾವ್ ಇಲ್ಲಿ ಏನ್ ನೋಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ ಏನು ಅಂತ ಕೇಳ್ತಾ ಇದ್ದಾರೆ. ಸ್ಟ್ರಕ್ಚರ್ ಬಂದು ರಿಫ್ಲೆಕ್ಸ್ ಆರ್ಕ್ ಇದು. ಓಕೆ, ರಿಫ್ಲೆಕ್ಸ್ ಆರ್ಕ್ ನ ಸ್ಟ್ರಕ್ಚರ್. ಜನರಲ್ ಫಂಕ್ಷನ್ ಏನು, ಏನ್ ಮಾಡುತ್ತೆ ಇದು, ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಗೆ ಹೆಲ್ಪ್ ಮಾಡುತ್ತೆ. ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಏನಿರುತ್ತೆ ಆ ರೆಸ್ಪಾನ್ಸ್ ಗೆ ಏನ್ ಮಾಡುತ್ತೆ, ಈ ರಿಫ್ಲೆಕ್ಸ್ ಆರ್ಕ್ ಹೆಲ್ಪ್ ಮಾಡುತ್ತೆ. ಸಡನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಏನ್ ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು, ಸೆಕೆಂಡ್ ಕ್ವಶನ್ ಆನ್ಸರ್. ನೆಕ್ಸ್ಟ್ ಕೇಳ್ತಾ ಇರೋದು ಎ ಏನು ಅಂತ. ಸೊ ಇಲ್ಲಿರುವಂತ ಎ ಏನು ಅಂದ್ರೆ ನೋಡಿ, ಇದು ರಿಸೆಪ್ಟರ್ಸ್ ಆಗಿದೆ. ಸೊ ರಿಸೆಪ್ಟರ್ಸ್ ಆಗಿದೆ, ಮೇಲೆಯಿಂದ ಇನ್ಫಾರ್ಮೇಶನ್ ಹೋಗುವಂತ ಒಂದು ನರ್ವ್ ಏನಾಗಿದೆ, ಸೊ ದಟ್ ಈಸ್ ಎ. ಸೊ ಏನದು ನರ್ವ್, ದಿಸ್ ಇಸ್ ಕಾಲ್ಡ್ ಆಸ್ ಸೆನ್ಸರಿ ನ್ಯೂರಾನ್. ಇದನ್ನ ಸೆನ್ಸರಿ ನ್ಯೂರಾನ್ ಅಂತ ಕರಿತೇವೆ. ಇನ್ಫಾರ್ಮೇಶನ್ ಕ್ಯಾರಿ ಆಗ್ತಾ ಇದೆ. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಗೆ ಬಂದಿದೆ, ಇನ್ಫಾರ್ಮೇಶನ್ ಪ್ರೋಸೆಸ್ ಆಯ್ತು. ನೆಕ್ಸ್ಟ್ ಔಟ್ಪುಟ್ ಆಗಿ ಏನಾಗ್ತದೆ, ಎಂಡ್ ಗೆ ಬರ್ತಾ ಇದೆ. ಎಂಡ್ ಗೆ ಬಂದು ರೀಚ್ ಆಗಿದಾಗ ಏನಾಗಿರುತ್ತೆ, ಈ ಬಿ ಅನ್ನೋ ಪಾರ್ಟ್ ಅವಾಗ ಎಫೆಕ್ಟರ್ ಆಗಿರುತ್ತೆ. ಮೆಸೇಜ್ ಕ್ಯಾರಿ ಮಾಡ್ಕೊಂಡ್ ಬರುವಂತದ್ದು ಮೋಟಾರ್ ನ್ಯೂರಾನ್, ಬಟ್ ಇಲ್ಲಿ ಕೇಳಿಲ್ಲ ಅವರು ಲೇಬಲ್ ಮಾಡಿರುವಂತದ್ದು ಬಿ ನ, ದ ಬಿ ಇಸ್ ಎಫೆಕ್ಟರ್. ಓಕೆನಾ? ಸೊ ದೀಸ್ ಸ್ಟ್ರಕ್ಚರ್ಸ್ ಇನ್ ದ ಮ್ಯಾಮಲ್ಸ್ ಆರ್ ಸೆಟ್ ಟು ಬಿ ಮೋರ್ ಎಫಿಷಿಯಂಟ್ ಟು ಗಿವ್ ದ ಕ್ವಿಕ್ ರೆಸ್ಪಾನ್ಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ರಿಫ್ಲೆಕ್ಸ್ ಆರ್ಕ್ಸ್ ಹ್ಯಾವ್ ಇವಾಲ್ವ್ಡ್ ಇನ್ ದ ಅನಿಮಲ್ಸ್ because thinking process of the brain is not fast. So brain ಏನ್ ಮಾಡುತ್ತೆ, ಅದು ಥಿಂಕ್ ಮಾಡುತ್ತಲ್ಲ, ಅದು ತುಂಬಾ ಫಾಸ್ಟ್ ಇಲ್ಲ ಕಂಪೇರ್ ಟು ರಿಫ್ಲೆಕ್ಸ್ ಆರ್ಕ್. ಬ್ರೈನ್ ತುಂಬಾ ಫಾಸ್ಟ್ ಆಗಿ ಮಾಡಲ್ಲ. ಆಗ್ತಿದ್ಯಾ? ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇಟ್ ಮೇ ಆಲ್ಸೋ ಕಾಸ್ ಡ್ಯಾಮೇಜ್ ಟು ದ ಬಾಡಿ ಆಫ್ ದ ಅನಿಮಲ್ಸ್. ಯು ಲೀವ್ ಬ್ರೈನ್ ಟು ರೆಸ್ಪಾಂಡ್ ಡ್ಯೂರಿಂಗ್ ದ ರಿಫ್ಲೆಕ್ಸ್ ಆಕ್ಷನ್, ಬ್ರೈನ್ ಕಾಸಸ್ ಮೇಜರ್ ಡ್ಯಾಮೇಜ್. ಬಿಕಾಸ್ ನೀವು ಬ್ರೈನ್ ಇಂದ ಆನ್ಸರ್ ಹೊರಗಡೆ ತರಕ್ಕೆ ಟೈಮ್ ಬೇಕು. ಸೊ
ಸೊ ರಿಫ್ಲೆಕ್ಸ್ ಆಕ್ಷನ್ ಆಗಬೇಕಾದ್ರೆ ಸ್ಪೈನಲ್ ಕಾರ್ಡ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್, ನಾಟ್ ದ ಬ್ರೈನ್. ಓಕೆ, ಸೊ ನೆಕ್ಸ್ಟ್ ಕೇಳಿದರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್ ಅಂತ. ಕ್ಯಾಲ್ಸಿನೇಷನ್ ಅಂದ್ರೆ ಏನು, ರೋಸ್ಟಿಂಗ್ ಅಂದ್ರೆ ಏನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. C ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೀನಿ. ಸೊ ಕ್ಯಾಲ್ಸಿನೇಷನ್ ಅಲ್ಲಿ ಏನಾಗುತ್ತೆ, ಕಾರ್ಬೋನೇಟ್ ಓರ್ ಇರುತ್ತೆ. ಸೊ ಕಾರ್ಬೋನೇಟ್ ಓರ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ ಓರ್ by heating strongly in the limited supply of air. Carbonate ore are converted into its oxide by heating strongly in the limited. Calcination ಅಲ್ಲಿ ಏನಾಗುತ್ತೆ, limited supply of air ಅಲ್ಲಿ ಆಗುತ್ತೆ. Roasting ಅಲ್ಲಿ ಏನಾಗುತ್ತೆ, it is done for the sulfide ore. Roasting is done for the sulfide ore. ಏನಾಗುತ್ತೆ, so sulfide ore is heated in the excess of oxygen by heating strongly in the excess of air ಅಂತ ಬರೀರಿ. Sulfide ore is heated. Sulfide ore is into its oxide by strongly supplying the more amount of oxygen ಅಂತ ಹೇಳಿ ಬರಿತೀವಿ. ಸೊ ಇದರದ್ದು ನಿಮ್ಗೆ ಇಕ್ವೇಶನ್ಸ್ ಕೂಡ ಬರೆಯಕ್ಕೆ ಕೇಳಿದ್ದಾರೆ. ಜಸ್ಟ್ ಈ ಸಿಂಪಲ್ ನೋಡಿ, ಕಾರ್ಬೋನೇಟ್ ಗಾದ್ರೆ ಜಿಂಕ್ ಕಾರ್ಬೋನೇಟ್ ಅಂತ ಬರ್ಕೊಳ್ಳಿ. ಸೊ ಹೀಟ್ ಮಾಡಬೇಕು, ಜಿಂಕ್ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ನೆಕ್ಸ್ಟ್ ಜಿಂಕ್ ಸಲ್ಫೈಡ್ ನ ಹೀಟ್ ಮಾಡಿ ರೋಸ್ಟಿಂಗ್ ಆಗಿರೋದ್ರಿಂದ ಆಕ್ಸಿಜನ್ ಆಡ್ ಮಾಡಬೇಕು. ಸೇಮ್ ಆನ್ಸರ್ ಬರುತ್ತೆ, ಜಿಂಕ್ ಆಕ್ಸೈಡ್ ಅಂಡ್ ಬಟ್ ಸಲ್ಫರ್ ಇರೋದ್ರಿಂದ ಸಲ್ಫರ್ ಡೈಆಕ್ಸೈಡ್. ಓಕೆ, ಆಮೇಲೆ ಕೇಳ್ತದೇನೆ ಇದೆರಡು ಮಾಡಿದ್ಮೇಲೆ ರಿಡಕ್ಷನ್ ಮಾಡ್ಬೇಕಾ ಇದಕ್ಕೆ ಅಂತ. ಹೌದು ನೋಡಿ, ಜಿಂಕ್ ಆಕ್ಸೈಡ್ ಆಗಿದೆ. ಜಿಂಕ್ ಆಕ್ಸೈಡ್ ನ ಮತ್ತೆ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡ್ಬೇಕಂದ್ರೆ ಸೂಟಬಲ್ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ಒನ್ ಸಚ್ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಕಾರ್ಬನ್. ಸೊ ಕಾರ್ಬನ್ ಯೂಸ್ ಮಾಡೋದು ಏನಾಗುತ್ತೆ, ಜಿಂಕ್ ಪ್ಲಸ್ ಕಾರ್ಬನ್ ಜಿಂಕ್ ರೆಡ್ಯೂಸ್ ಆಗುತ್ತೆ. ಆಗ್ತಿದ್ಯಾ? ಸೊ ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್ ಮಾಡಿದಾಗ ನಾವು ಏನ್ ಮಾಡ್ಬೇಕು, ಕಂಪಲ್ಸರಿ ರಿಡಕ್ಷನ್ ಫಾಲೋ ಮಾಡಿ. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಹೌ ಡು ಯು ಟ್ರೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಇದು ಫಿಸಿಕ್ಸ್ ಕ್ವಶನ್ ಮ್ಯಾಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ. ಫೈನಲಿ 37 ಕ್ವಶನ್ ಅಲ್ಲಿ ದ ಪ್ಲಾಂಟ್ ಬೇರಿಂಗ್ ದ ರೌಂಡ್ ಯೆಲ್ಲೋ ಸೀಡ್ ಆರ್ ಸೆಲ್ಫ್ ಪಾಲಿನೇಟೆಡ್ ಟು ರೆಪ್ರೆಸೆಂಟ್ ದ ರಿಸಲ್ಟ್ ಒಬ್ಟೈನ್ಡ್ ಇನ್ F2 ಜನರೇಷನ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿರುವನ್ನ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಅಂದ್ರೆ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ, F1 ಜನರೇಷನ್ ಆಫ್ ಸ್ಪ್ರಿಂಗ್ ಅನ್ನ ಫೈಂಡ್ ಔಟ್ ಮಾಡ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, ಸೆಲ್ಫ್ ಪಾಲಿನೇಟ್ ಅಂದ್ರೆ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y ಸೆಲ್ಫ್ ಪಾಲಿನೇಟ್ ಮಾಡ್ಬೇಕು. ಇದನ್ನ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅಂತ ಬರಿಬೇಕು. ತುಂಬಾ ಸಿಂಪಲ್, ಚೆಕರ್ ಬೋರ್ಡ್ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮಗೆ ಗ್ಯಾಮಿಟ್ಸ್ ಫಾರ್ಮ್ ಆಗ್ಬಿಡುತ್ತೆ. ನೋಡಿ, ಕ್ಯಾಪಿಟಲ್ R ಪ್ರಾಸೆಸ್ ವಿತ್ Y, ಕ್ಯಾಪಿಟಲ್ R ಕ್ಯಾಪಿಟಲ್ Y, R ಪ್ರಾಸೆಸ್ ವಿತ್ I, ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಪ್ರಾಸೆಸ್ ವಿತ್ ಕ್ಯಾಪಿಟಲ್ Y, ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಪ್ರಾಸೆಸ್ ವಿತ್ ಸ್ಮಾಲ್ y, ವಿತ್ ಸ್ಮಾಲ್ r ಸ್ಮಾಲ್ y. ಚೆಕರ್ ಬೋರ್ಡ್ ನ ಈಗಷ್ಟೇ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಡ್ರಾಪ್ ಮಾಡಿದ್ದೀನಿ. ಯಾರಿಗೆ ಬರಲ್ಲ ಅವರು ದಯವಿಟ್ಟು ಕಲ್ತ್ಕೊಳ್ಳಿ ಅದನ್ನ. ಈಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಅಂದ್ರೆ ಇಲ್ಲಿ ಏನ್ ಅಲೀಲ್ಸ್ ಇದೆ, ಗ್ಯಾಮೀಟ್ಸ್ ಇದೆ, ಅದನ್ನೇ ನೀವು ಇಲ್ಲೂ ಕೂಡ ಬರ್ಕೊಳ್ತೀರಾ. ಕ್ಯಾಪಿಟಲ್ R ಕ್ಯಾಪಿಟಲ್ Y, ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಕ್ಯಾಪಿಟಲ್ Y ಅಂಡ್ ಸ್ಮಾಲ್ y ಅಂತ ಬರ್ಕೊಳ್ತೀರಾ. ಅಂಡ್ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. F2 ಜನರೇಷನ್ ನಿಮಗೆ ಏನಾಗುತ್ತೆ, ರೇಷಿಯೋ ಬಂದು 9:3 ಬರುತ್ತೆ. ಡೈ ಹೈಬ್ರಿಡ್ ಆಗಿರೋದ್ರಿಂದ, ಡೈ ಹೈಬ್ರಿಡ್ ಇದು ಅರ್ಥ ಆಗ್ತಿದ್ಯಾ? ನೋಡಿ, ರೌಂಡ್ ಯೆಲ್ಲೋ, ರೌಂಡ್ ಅನ್ನೋದು ಶೇಪ್, ಯೆಲ್ಲೋ ಅನ್ನೋದು ಕಲರ್, ಎರಡು ಕ್ಯಾರೆಕ್ಟರ್ ಇರೋದ್ರಿಂದ ಇದು ಡೈ ಹೈಬ್ರಿಡ್. ರೇಷಿಯೋ is phenotypic ratio of this is 9:3 ರೇಷಿಯೋ. ಓಕೆನಾ? ಎಸ್, ನೀವು ಬರಿಬೇಕು. ನೆಕ್ಸ್ಟ್ ವಾಟ್ ಈಸ್ ಇವಲ್ಯೂಷನ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ 3 ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಅಂತ. ಸೊ ವಾಟ್ ಈಸ್ ಇವಲ್ಯೂಷನ್ ಅಂದ್ರೆ ಏನ್ ಬರೀತೀರಾ, ಗ್ರಾಜುಯಲ್ ಚೇಂಜ್ ಆಫ್ ಆರ್ಗಾನಿಸಮ್ಸ್ ಫ್ರಮ್ ದ ಸಿಂಪಲ್ ಫಾರ್ಮ್ ಟು ಕಾಂಪ್ಲೆಕ್ಸ್ ಲಾಂಗ್ ಪೀರಿಯಡ್ ಅಂತ ಬರೀರಿ. ಓಕೆ, ಸೊ ಇಟ್ಸ್ ಅ ಗ್ರಾಜುಯಲ್ ಚೇಂಜ್ ಅಂತ ಬರೀರಿ. ಗ್ರಾಜುಯಲ್ ಚೇಂಜ್ of organisms, gradual change of organisms from simple to next the complex form anta bari. Complex form over a period of time, iduna navenanta heli evolution anta heli karitave. So 3 evidences for evolution kelidane. 3 evidences of evolution anta baribodu. ಹೋಮೋಲಾಗಸ್ ಆರ್ಗನ್ಸ್ ತಗೊಳ್ಬಹುದು, ಅನಲಾಗಸ್ ಆರ್ಗನ್ಸ್ ತಗೊಳ್ಬಹುದು, ಫಾಸಿಲ್ಸ್ ಕೂಡ ತಗೊಳ್ಬಹುದು. ಹೋಮೋಲಾಗಸ್ ಆರ್ಗನ್ಸ್ ಅಲ್ಲಿ ಏನಾಗುತ್ತೆ, ಆರ್ಗನ್ಸ್ ಹ್ಯಾವ್ ದ ಸೇಮ್ ಬಾಡಿ ಡಿಸೈನ್ ಮಾಡಿಫೈಡ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್ಸ್. ಓಕೆ, ಅನಲಾಗಸ್ ಅಲ್ಲಿ ಏನಾಗುತ್ತೆ, ಹ್ಯಾವಿಂಗ್ ಡಿಫರೆಂಟ್ ಬಾಡಿ ಡಿಸೈನ್ಸ್ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಸೊ ಫಾಸಿಲ್ಸ್ ಅನ್ನ ತಗೊಂಡಾಗ ಏನಾಗುತ್ತೆ, ಫಾಸಿಲ್ಸ್ ಅಂದ್ರೆ ಏನು, ದೇ ಆರ್ ದ ಡೆಡ್ ರಿಮೇನ್ಸ್. ಸೊ ಅನಲಾಗಸ್ ಎಕ್ಸಾಂಪಲ್ ಬರೀರಿ, ಹೋಮೋಲಾಗಸ್ ಎಕ್ಸಾಂಪಲ್
ಹೋಮೋಲಾಗಸ್ ಅಂಡ್ ನೆಕ್ಸ್ಟ್ ನೀವು ಬರಿಬೇಕಾಗುತ್ತೆ ಫಾಸಿಲ್ಸ್. ಫಾಸಿಲ್ಸ್ ಬಗ್ಗೆ ಎಕ್ಸಾಂಪಲ್ ಬರೀರಿ. ಸೊ ಫಾಸಿಲ್ಸ್ ಬಗ್ಗೆ ಏನ್ ಬರೀತೀರಾ? ದೇ ಆರ್ ದ ಡೆಡ್ ರಿಮೈನ್ಸ್ ಆಫ್ ದ ಪಾಸ್ಟ್ ಆರ್ಗಾನಿಸಮ್ಸ್ ಅಂಡರ್ ದ ರಾಕ್ಸ್, ಅದೇ ನೆನ್ಪಿಟ್ಕೊಳ್ಳಿ. ಅಂಡ್ ದೇ ಹೆಲ್ಪ್ ಟು ಸ್ಟಡಿ ದ ಎವಿಡೆನ್ಸಸ್ ಆಫ್ ದ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ದ ಡಿಫರೆಂಟ್ ಸ್ಪೀಶೀಸ್. ಸೊ ಬೇರೆ ಬೇರೆ ಆರ್ಗಾನಿಸಮ್ ನ ಮಿಸ್ಸಿಂಗ್ ಲಿಂಕ್ ಅನ್ನ ಇದು ಹೇಳುತ್ತೆ ಫಾಸಿಲ್. ಓಕೆ, ಅಂಡ್ ಇಟ್ ಆಲ್ಸೋ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಸೀಕ್ವೆನ್ಸ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ನ ಸೀಕ್ವೆನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ ಫಾಸಿಲ್. ಅರ್ಥ ಆಗ್ತಿದ್ಯಾ? ಸೊ ಇದು ಮೂರು ಕೂಡ ಏನಾಗುತ್ತೆ, ಯು ಕ್ಯಾನ್ ರೈಟ್ ಫಾರ್ ದ ಎವಿಡೆನ್ಸಸ್ ಫಾರ್ ದ ಎವಲ್ಯೂಷನ್. ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು, ಅನಲಾಗಸ್ ಆರ್ಗನ್ಸ್ ಅಂದ್ರೆ ಏನು, ಫಾಸಿಲ್ಸ್ ಏನ್ ಮಾಡುತ್ತೆ, ದೇ ಆರ್ ದ ಡೆಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ರಿಮೋಟ್ ಫಾಸ್ಟ್ ಅಂತ ಹೇಳ್ತೀವಿ. ಅಂಡ್ ಇದು ಏನ್ ಮಾಡುತ್ತೆ, ಮಿಸ್ಸಿಂಗ್ ಲಿಂಕ್ ಬಗ್ಗೆ ಇರುತ್ತೆ. ಹೋಮೋಲಾಗಸ್ ಆರ್ಗನ್ಸ್ ಅನಲಾಗಸ್ ಆರ್ಗನ್ಸ್ ಅನ್ನ ಕಂಪೇರ್ ಮಾಡಿದಾಗ ಅದ್ರ ಬಗ್ಗೆ ಇರುವಂತ ಮಿಸ್ಸಿಂಗ್ ಲಿಂಕ್ ಅನ್ನ ಹೇಳ್ತೀಯಾ. ಅಂಡ್ ದೆನ್ ಇಟ್ ಆಲ್ಸೋ ಹೆಲ್ಪ್ ಇನ್ ಕ್ಲಾಸಿಫೈಯಿಂಗ್ ದ ಆರ್ಗಾನಿಸಮ್. ಲಾಸ್ಟ್ ಕ್ವಶನ್ ಬಂದು 38 ಕ್ವಶನ್ ಪಾರ್ಟಿಗೆ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಇಲ್ಲಿಗೆ ಈ ಕ್ವಶನ್ ಪೇಪರ್ ಅನಲೈಸ್ ಮುಗಿದಿದೆ. ನಿಮ್ಗೆ ಈಗ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು. ಎನಿ ಡೌಟ್ ಯು ಹ್ಯಾವ್ ಸ್ಟೂಡೆಂಟ್ಸ್, ಎನಿ ಡೌಟ್ ಯು ಹ್ಯಾವ್? ಸೊ ಡು ಯು ಹ್ಯಾವ್ ಎನಿ ಡೌಟ್? ಸೊ ಲೈವ್ ಚಾಟ್ ಅನ್ನ ನಾನು ಸ್ಟಾಪ್ ಮಾಡಿದೆ ಇಲ್ಲಿವರೆಗೂ. ಓಕೆ, ಸೊ ಡು ಯು ಹ್ಯಾವ್ ಎನಿ ಡೌಟ್? So if you have any doubt, you can ask now. If you have any doubt, tomorrow morning I will take the class for the doubts. ಹೇಳಿ, ಏನ್ ಡೌಟ್ ಇದೆ? ವಾಟ್ ಈಸ್ ಯುವರ್ ಡೌಟ್? ಐ ಥಿಂಕ್ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಸೆಷನ್ ಎಂಡ್ ಮಾಡೋಣ. ಐ ಹೋಪ್ ಯು ಫೌಂಡ್ ದಿಸ್ ಸೆಷನ್ ಯೂಸ್ಫುಲ್ ಚಿಲ್ಡ್ರನ್. ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಪೀರಿಯೋಡಿಕ್ ಕ್ಲಾಸಿಫಿಕೇಶನ್ ಇಂದ ಬರುವಂತ ಒಂದಷ್ಟು ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಅಸ್ ಆಲ್ ಮೀಟ್ ಮಾರ್ನಿಂಗ್ ಶಾರ್ಪ್ ಅಟ್ 5 AM. ಮಾರ್ನಿಂಗ್ 5 AM ಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಮಾರ್ನಿಂಗ್ ಕ್ಲಾಸ್ಗೆ. ಆಲ್ರೆಡಿ ಟೈಮ್, ಸೊ ಎವ್ರಿಬಡಿ ಗೋ ಟು ಬೆಡ್ ನೌ. ಸೊ ಬೆಳಗಿನ ಕ್ಲಾಸಲ್ಲಿ ನಿಮ್ಗೆ ಈಗ ನೀವು ಏನೇನು ಡೌಟ್ಸ್ ಪೋಸ್ಟ್ ಮಾಡ್ತಾ ಇದ್ದೀರಾ, ಐ ಆಮ್ ವಾಚಿಂಗ್ ನೌ. ಮಾರ್ನಿಂಗ್ 5 o'clock ಗೆ ನಾನು ನಿಮ್ಮ ಜೊತೆ ಅದನ್ನ ಡಿಸ್ಕಸ್ ಮಾಡಿ, ಓಕೆನಾ? ಎಸ್ಪೆಷಲಿ ಪೀರಿಯೋಡಿಕ್ ಕ್ಲಾಸಿಫಿಕೇಶನ್ ರಿಲೇಟೆಡ್ ಆಗಿ ಬರುವಂತ ಕ್ವಶನ್ಸ್ ಅನ್ನ ಹಾಗೂ ಅಂಡ್ ಸಮ್ ಅದರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮಾರ್ನಿಂಗ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಟಿಲ್ ನೌ. ಹ್ಯಾವ್ ಅ ಹ್ಯಾಪಿ ನೈಟ್ ಚಿಲ್ಡ್ರನ್. ಆಲ್ ಇನ್ ದ ಮಾರ್ನಿಂಗ್. Morning 5 PM. Morning 5 PM I will take the class.